ನಿಮ್ಮ ಯಶಸ್ಸಿನ ಸಾಧ್ಯತೆ ಎಷ್ಟು? ಸಾಮಾಜಿಕ ಸುಧಾರಣೆಗಳಲ್ಲಿ ವಿವಿಧ ಮಾರ್ಗಗಳಿವೆ. ಒಂದು ವಿಧದ ಸುಧಾರಣೆ ಇದೆ. ಜನರ ಧಾರ್ಮಿಕ ವಿಚಾರಗಳು ಅದಕ್ಕೆ ಸಂಬಂಧಪಟ್ಟವಲ್ಲ, ಆದರೆ ಅದು ಜಾತ್ಯತೀತ ಲಕ್ಷಣವನ್ನು ಹೊಂದಿದೆ. ಈ ವರ್ಗದಲ್ಲಿ 2 ಉಪವರ್ಗಗಳಿವೆ. ಮೊದಲನೆಯದು ಧರ್ಮ ತತ್ವಗಳನ್ನು ಶಿರಸಾವಹಿಸುತ್ತವೆ. ಧರ್ಮವನ್ನು ಬಿಟ್ಟು ಹೋದವರಿಗೆ ಮರಳಿ ಬನ್ನಿರೆಂದು, ಆ ತತ್ವಗಳನ್ನು ಪಾಲಿಸಿರೆಂದು ಆಮಂತ್ರಿಸುತ್ತದೆ. ಎರಡನೆಯ ಉಪವರ್ಗ ಇದಕ್ಕೆ ವಿರುದ್ಧವಾಗಿ ವರ್ತಿಸುತ್ತದೆ. ಧರ್ಮದ ತತ್ವಗಳನ್ನು ಉಲ್ಲೇಖಿಸಿದರೂ ಅವುಗಳನ್ನು ಧಿಕ್ಕರಿಸಿ ಸಂಪೂರ್ಣ ವಿರುದ್ಧ ಮಾರ್ಗದಲ್ಲಿ ನಡೆಯಿರೆಂದು ಜನರಿಗೆ ಬೋಧಿಸುತ್ತದೆ. ಅಲೌಕಿಕ ಜ್ಞಾನ ಸಂಪನ್ನರು ದೇವಾನುಗ್ರಹದಿಂದ ನಿರೂಪಿಸಿದ ವಿಧಿ ನಿಷೇಧಗಳು ಶಾಸ್ತ್ರಗಳಲ್ಲಿವೆ. ಆದುದರಿಂದ ಅವುಗಳನ್ನು ಮೀರುವುದು ಪಾಪ. ಈ ಮೊದಲಾದ ಧಾರ್ಮಿಕ ನಂಬಿಕೆಗಳ ಪ್ರಭಾವದಿಂದ ಜಾತಿ ಹುಟ್ಟಿತು. ಜಾತಿಯನ್ನೇ ನಾಶಗೊಳಿಸುವ ಸುಧಾರಣೆಯ ವರ್ಗಕ್ಕೆ ಸೇರುತ್ತದೆ. ಜನರಿಗೆ ಜಾತಿಯನ್ನು ತೊರೆಯಿರೆಂದು ಹೇಳಿದರೆ ಮೂಲಭೂತವಾಗಿ ಅವರ ಧಾರ್ಮಿಕ ಕಲ್ಪನೆಗಳಿಗೆ ವಿರುದ್ಧವಾಗಿ ನಡೆಯಲು ಹೇಳಿದಂತಾಗುತ್ತದೆ. ಮೊದಲಿನ 2 ಬಗೆಯ ಸುಧಾರಣೆಗಳು ಸುಲಭವೆಂಬುದು ಸ್ಪಷ್ಟ. ಮೂರನೆಯ ಬಗೆಯ ಸುಧಾರಣೆ ತುಂಬಾ ಕಷ್ಟಕರವಾದುದು, ಬಹುಶಃ ಅಸಾಧ್ಯವೆನಿಸುವಂಥದ್ದು. ಸಮಾಜ ವ್ಯವಸ್ಥೆ ಹಿಂದೂಗಳಿಗೆ ಪಾವಿತ್ರ್ಯದ ವಿಷಯ. ಜಾತಿ ದೈವ ಮೂಲವಾದದ್ದು. ಜಾತಿಗೆ ಅಂಟಿಕೊಂಡಿರುವ ಈ ದೈವಾಂಶವನ್ನು, ಪಾವಿತ್ರ್ಯ ಭಾವನೆಯನ್ನು ಮೊದಲು ನಾಶಪಡಿಸಬೇಕು. ಅಂದರೆ ಶಾಸ್ತ್ರಗಳ ಹಾಗೂ ವೇದಗಳ ಅಧಿಕಾರವನ್ನು ನೀವು ಸಂಪೂರ್ಣವಾಗಿ ನಿರಸನಗೊಳಿಸಬೇಕು. ಜಾತಿ ನಿರ್ಮೂಲನಕ್ಕಿರುವ ಮಾರ್ಗಗಳನ್ನು ನಾನು ಒತ್ತಿ ಹೇಳಿದ್ದೇನೆ. ಯಾಕೆಂದರೆ ಆದರ್ಶವನ್ನು ಅರಿತುಕೊಳ್ಳುವುದಕ್ಕಿಂತ ಅದರ ಸಾಧನೆಯ ಮಾರ್ಗವನ್ನು ಅರಿತುಕೊಳ್ಳುವುದು ಹೆಚ್ಚು ಮಹತ್ವದ್ದು. ಸರಿಯಾದ ಮಾರ್ಗಜ್ಞಾನವಿಲ್ಲದಿದ್ದರೆ ನಿಮ್ಮ ಪ್ರಯತ್ನಗಳೆಲ್ಲವೂ ಗುರಿ ತಪ್ಪುವುದು ನಿಶ್ಚಿತ. ನನ್ನ ವಿಶ್ಲೇಷಣೆ ಸರಿಯಾಗಿದ್ದ ಪಕ್ಷದಲ್ಲಿ ನಿಮ್ಮ ಸಾಹಸ ಹಿಮಾಲಯವನ್ನು ಹೊತ್ತು ನಿಲ್ಲುವಂಥದ್ದು. ಅದು ನಿಮಗೆ ಸಾಧ್ಯವೋ ಅಲ್ಲವೋ ಎಂಬುದನ್ನು ನೀವೇ ಹೇಳಬಲ್ಲಿರಿ. ನನ್ನ ಮಟ್ಟಿಗೆ ಹೇಳುವುದಾದರೆ ಇದು ಬಹುಶಃ ಅಸಾಧ್ಯವೆಂದು ತೋರುತ್ತದೆ. ಯಾಕೆಂದರೆ ನೀವು ಕೇಳಬಹುದು, ನಾನು ಕಂಡುಕೊಂಡ ಅನೇಕ ಕಾರಣಗಳಲ್ಲಿ ಮಹತ್ವದ ಕೆಲಸವನ್ನು ಇಲ್ಲಿ ಹೇಳುತ್ತೇನೆ. ಸರಿಯಾಗಿದ್ದ ಪಕ್ಷದಲ್ಲಿ ನಿಮ್ಮ ಸಾಹಸ ನನ್ನ ಮಟ್ಟಿಗೆ ಹೇಳುವುದಾದರೆ ಇದು ಬಹುಶಃ ಅಸಾಧ್ಯವೆಂದು ತೋರುತ್ತದೆ. ಯಾಕೆಂದರೆ ನೀವು ಕೇಳಬಹುದು, ನಾನು ಕಂಡುಕೊಂಡ ಅನೇಕ ಕಾರಣಗಳಲ್ಲಿ ಮಹತ್ವದ ಕೆಲವನ್ನು ಇಲ್ಲಿ ಹೇಳುತ್ತೇನೆ. ಈ ಪ್ರಶ್ನೆಯನ್ನು ಕುರಿತು ಬ್ರಾಹ್ಮಣರು ಹೊಂದಿರುವ ದ್ವೇಷ ಮನೋವೃತ್ತಿ ಮೊದಲನೇ ಕಾರಣ. ರಾಜಕೀಯ ಸುಧಾರಣೆ ಹಾಗೂ ಕೆಲವೆಡೆ ಆರ್ಥಿಕ ಸುಧಾರಣೆಯ ಧುರೀಣರು ಬ್ರಾಹ್ಮಣರೇ ಆಗಿದ್ದಾರೆ. ಆದರೆ ಜಾತಿ ನಿರ್ಮೂಲನೆಗೆ ಹೊರಟ ಜನಸಮೂಹದಲ್ಲಿ ಒಬ್ಬನೂ ಬ್ರಾಹ್ಮಣ ಇಲ್ಲ. ಇನ್ನು ಮುಂದಾದರೂ ಈ ವಿಷಯದಲ್ಲಿ ಬ್ರಾಹ್ಮಣರು ಮುಂದಾಳುಗಳಾದರೆಂಬ ಭರವಸೆಯುಂಟೆ? ಇಲ್ಲವೆಂದು ನಾನು ಹೇಳುತ್ತೇನೆ. ಅದೇಕೆಂದು ನೀವು ಕೇಳಬಹುದು. ಬ್ರಾಹ್ಮಣರು ಸಾಮಾಜಿಕ ಸುಧಾರಣೆಗೆ ವಿಮುಖರಾಗಿ ಉಳಿಯುವುದಕ್ಕೆ ಕಾರಣವೇನೂ ಇಲ್ಲವೆಂದು ನೀವು ವಾದಿಸಬಹುದು. ಹಿಂದೂ ಸಮಾಜಕ್ಕೆ ಜಾತಿ ಒಂದು ಶಾಪವೆಂದು ಬ್ರಾಹ್ಮಣರು ಬಲ್ಲರೆಂದು, ಜಾಗೃತವಾದ ಬುದ್ಧಿವರ್ಗಕ್ಕೆ ಸೇರಿದ ಅವರು ಅದನ್ನು ಉಪೇಕ್ಷಿಸಲಾರರೆಂದು ನೀವು ವಾದಿಸಬಹುದು. ಬ್ರಾಹ್ಮಣರಲ್ಲಿ ವೈದಿಕರಂತಹ ಕರ್ಮಠರು ಇರುವಂತೆ ಲೌಕಿಕ ಅಥವಾ ಪ್ರಾಪಂಚಿಕರಂತಹ ವ್ಯಾವಹಾರಿಕರು ಇದ್ದಾರೆಂದು ಜಾತಿ ನಿರ್ಮೂಲನೆಗೆ ಮೊದಲ ವರ್ಗದವರು ಮುಂದಾಗದಿದ್ದರೆ ಎರಡನೆಯ ವರ್ಗದವರು ಮುಂದೆ ಬಂದೇ ಬರುವರೆಂದು ನೀವು ವಾದ ಮಾಡಬಹುದು. ಹೀಗೆಲ್ಲ ವಾದಿಸುವಾಗ ನೀವು ಒಂದು ಮುಖ್ಯವಾದ ಮಾತನ್ನು ಮರೆಯುತ್ತೀರಿ. ಏನೆಂದರೆ ಜಾತಿ ಪದ್ಧತಿಯ ನಿರ್ಮೂಲನೆಯಿಂದ ಬ್ರಾಹ್ಮಣ ಜಾತಿಗೆ ಪೆಟ್ಟು ಬೀಳಲೇಬೇಕಷ್ಟೇ. ತಮ್ಮ ಪ್ರತಿಷ್ಠೆ ಹಾಗೂ ಅಧಿಕಾರಗಳಿಗೆ ಕತ್ತರಿ ಹಾಕುವಂತ ಈ ಆಂದೋಲನಕ್ಕೆ ಬ್ರಾಹ್ಮಣರು ಎಂದಾದರೂ ಮುಂದಾಗಬಹುದೇ? ವೈದಿಕ ವರ್ಗಕ್ಕೆ ವಿರುದ್ಧವಾದ ಆಂದೋಲನದಲ್ಲಿ ಲೌಕಿಕ ಬ್ರಾಹ್ಮಣರು ಭಾಗವಹಿಸುವ ಸಂಭವ ಉಂಟೆ? ನನ್ನನ್ನು ಕೇಳಿದರೆ ವೈದಿಕರು ಲೌಕಿಕರು ಎಂದು ವರ್ಗ ಮಾಡುವುದೇ ತಪ್ಪು. ಅವೆರಡೂ ಒಂದೇ ಬಳಗಕ್ಕೆ ಸೇರಿದವು. ಒಂದೇ ದೇಹದ 2 ತೋಳುಗಳು. ಒಂದರ ರಕ್ಷಣೆಗೆ ಇನ್ನೊಂದು ಬರುತ್ತದೆ. ಈ ಸಂದರ್ಭದಲ್ಲಿ ಪ್ರೊಫೆಸರ್ ಡೈಸಿಯವರ ಇಂಗ್ಲಿಷ್ ಕಾನ್ಸ್ಟಿಟ್ಯೂಷನ್ ಎಂಬ ಗ್ರಂಥದಲ್ಲಿಯ ಕೆಲವು ಅರ್ಥಗರ್ಭಿತ ಮಾತುಗಳು ನನಗೆ ನೆನಪಾಗುತ್ತವೆ. ಶಾಸನಾಧಿಕಾರ ವಿಷಯದಲ್ಲಿ ಪಾರ್ಲಿಮೆಂಟಿಗಿರುವ ಪರಿಮಿತಿಯನ್ನು ವಿವೇಚಿಸುತ್ತಾ ಪ್ರೊಫೆಸರ್ ಡೈಸಿ ಹೀಗೆನ್ನುತ್ತಾರೆ:
ಸಾರ್ವಭೌಮನ ಅಥವಾ ಪಾರ್ಲಿಮೆಂಟಿನ ನಿಜವಾದ ಅಧಿಕಾರ ಚಲಾವಣಾ ಶಕ್ತಿ ಎರಡು ಮಿತಿಗಳಿಗೆ ಬದ್ಧವಾಗಿರುತ್ತವೆ. ಅವುಗಳಲ್ಲಿ ಒಂದು ಬಾಹ್ಯ, ಇನ್ನೊಂದು ಆಂತರಿಕ. ಪ್ರಜೆಗಳೆಲ್ಲರೂ ಅಥವಾ ಅವರಲ್ಲಿ ಬಹುಸಂಖ್ಯಾತರು ತನ್ನ ಶಾಸನವನ್ನು ಉಲ್ಲಂಘಿಸುವ ಅಥವಾ ಪ್ರತಿಭಟಿಸುವ ಸಾಧ್ಯತೆಯ ಸಾರ್ವಭೌಮತೆ ನೀಡಿರುವ ಅಧಿಕಾರಕ್ಕೆ ಒಂದು ಮಿತಿಯಾಗಿರುತ್ತದೆ. ಸಾರ್ವಭೌಮಾಧಿಕಾರಿ ಕೂಡ ತನ್ನ ಸ್ವಭಾವಕ್ಕೆ ಅನುಸಾರವಾಗಿಯೇ ಅಧಿಕಾರ ನಡೆಸುತ್ತಾನೆ. ಅವನ ಸಮಾಜ, ಆ ಕಾಲದ ನೈತಿಕ ಭಾವನೆ ಮೊದಲಾದವುಗಳು ಅವನ ಸ್ವಭಾವಕ್ಕೆ ಕಾರಣವಾಗಿರುತ್ತವೆ. ಸುಲ್ತಾನನು ತನ್ನ ಇಷ್ಟಾನುಸಾರವಾಗಿ ಮಹಮ್ಮದೀಯ ಜಗತ್ತಿನ ಧರ್ಮವನ್ನು ಬದಲಿಸಲಾರನು. ಒಂದು ವೇಳೆ ಅವನು ಬದಲಿಸುವುದು ಸಾಧ್ಯವಾದರೂ ಮಹಮ್ಮದೀಯ ಗುರುವರ್ಗ ಮಹಮ್ಮದನ ಧರ್ಮವನ್ನು ಬಿಡಲೊಪ್ಪುವುದು ಅಸಾಧ್ಯ. ಸುಲ್ತಾನನ ಅಧಿಕಾರಕ್ಕೆ ಬಾಹ್ಯ ಮಿತಿ ಎಷ್ಟು ಪ್ರಬಲವೋ ಆಂತರಿಕ ಮಿತಿಯು ಅಷ್ಟೇ ಪ್ರಬಲವಾಗಿರುತ್ತದೆ. ಈ ಸುಧಾರಣೆಯನ್ನು ಪೋಪ್ ಯಾಕೆ ಆರಂಭಿಸಿಲ್ಲ ಎಂದು ಜನ ಸುಮ್ಮನೆ ಕೇಳುತ್ತಾರೆ. ಇದಕ್ಕೆ ನಿಜವಾದ ಉತ್ತರ ಏನೆಂದರೆ, ಧರ್ಮಗುರುವಾಗುವಾತ ಕ್ರಾಂತಿಕಾರನಲ್ಲ. ಧರ್ಮಗುರುವಾಗಿರುವ ಮನುಷ್ಯ ಕ್ರಾಂತಿಕಾರನಾಗಲು ಬಯಸುವುದೂ ಇಲ್ಲ. ಈ ಮಾತುಗಳು ಭಾರತೀಯ ಬ್ರಾಹ್ಮಣರಿಗೂ ಅನ್ವಯಿಸುತ್ತದೆಂದು ನನಗನಿಸುತ್ತದೆ. ಬ್ರಾಹ್ಮಣನಾಗಿ ಹುಟ್ಟಿದವನಿಗೆ ಕ್ರಾಂತಿಕಾರಿಯಾಗುವ ಬಯಕೆ ಇರಲಾರದು. ನೀಲಿ ಕಣ್ಣುಗಳುಳ್ಳ ಕೂಸುಗಳನ್ನೆಲ್ಲ ಕೊಂದು ಬಿಡಬೇಕೆಂದು ಬ್ರಿಟಿಷ್ ಪಾರ್ಲಿಮೆಂಟು ಶಾಸನ ಮಾಡೀತೆ ಎಂದು ಕೇಳಿದ್ದರು ಲೆಸ್ಲಿ ಸ್ಟೀಫೆನ್. ಹಾಗೆ ನಿರೀಕ್ಷಿಸುವುದು ನಿರಾಧಾರ. ಸಾಮಾಜಿಕ ಸುಧಾರಣೆಯ ವಿಷಯದಲ್ಲಿ ಬ್ರಾಹ್ಮಣನು ಕ್ರಾಂತಿಕಾರಿಯಾದನೆಂದು ನಿರೀಕ್ಷಿಸುವುದು ಅಷ್ಟೇ ನಿರಾಧಾರವಾದುದು. ಜಾತಿ ವಿರೋಧದ ಚಳುವಳಿಯಲ್ಲಿ ಬ್ರಾಹ್ಮಣರು ಮುಂದಾಳಾಗುವುದು ಅಥವಾ ಬಿಡುವುದು ಮಹತ್ವದ ವಿಷಯವಲ್ಲ ಎಂದು ನಿಮ್ಮಲ್ಲಿ ಕೆಲವರು ಹೇಳಬಹುದು. ಈ ಅಭಿಪ್ರಾಯ ತಪ್ಪು. ಸಮಾಜದಲ್ಲಿ ಬುದ್ಧಿವಂತ ವರ್ಗದ ಪಾತ್ರವನ್ನು ಉಪೇಕ್ಷಿಸಲಾಗುವುದಿಲ್ಲ. ಒಬ್ಬ ಯುಗ ಪುರುಷನಿಂದ ದೇಶದ ಚರಿತ್ರೆ ನಿರ್ಮಾಣವಾಗುತ್ತದೆ ಎಂಬ ವಾದವನ್ನು ನೀವು ಒಪ್ಪಿ ಅಥವಾ ಬಿಡಿ. ಆದರೆ ಪ್ರತಿಯೊಂದು ದೇಶದಲ್ಲಿ ಬುದ್ಧಿವಂತರ ವರ್ಗ ಆಳುವ ವರ್ಗವಲ್ಲವಾದರೂ ಅತ್ಯಂತ ಪ್ರಭಾವಿ ವರ್ಗವೆಂಬುದನ್ನು ನೀವು ಒಪ್ಪಲೇಬೇಕಾಗುತ್ತದೆ. ಭವಿಷ್ಯತ್ತಿನ ಆಗುಹೋಗುಗಳನ್ನು ಮುಂಗಾಣುವ ವರ್ಗವೆಂದರೆ ಪ್ರಜ್ಞಾವಂತ ವರ್ಗವೇ. ಮುಂದಾಳಾಗಿ ಸಲಹೆ ಕೊಡಬಲ್ಲ ವರ್ಗವೂ ಅದೇ. ಯಾವ ದೇಶದಲ್ಲಿಯೇ ಆದರೂ ಬಹುಸಂಖ್ಯಾತರಾದ ಜನಸಾಮಾನ್ಯರು ಸ್ವಂತ ಬುದ್ಧಿಶಕ್ತಿಯಿಂದ ವಿಚಾರ ಮಾಡುವ ಅಥವಾ ಮುನ್ನಡೆಯುವ ಯೋಗ್ಯತೆಯನ್ನು ಹೊಂದಿರುವುದಿಲ್ಲ. ಜನಸಾಮಾನ್ಯರು ಯಾವಾಗಲೂ ಬುದ್ಧಿವಂತ ವರ್ಗದವರನ್ನು ಅವಲಂಬಿಸಿರುತ್ತಾರೆಂದರೆ ಅತಿಶಯೋಕ್ತಿಯಲ್ಲ. ಈ ಬುದ್ಧಿವಂತ ವರ್ಗ ಪ್ರಾಮಾಣಿಕವೂ ಸ್ವತಂತ್ರವೂ ನಿಷ್ಪ್ರಹವೂ ಆಗಿದ್ದ ಪಕ್ಷದಲ್ಲಿ ಅದು ತಾನೇ ಮುಂದಾಳ್ತನವನ್ನು ವಹಿಸಿ ದೇಶವನ್ನು ಸಂಕಟದಿಂದ ಪಾರು ಮಾಡಬಲ್ಲದು. ಬುದ್ಧಿಶಕ್ತಿಯೇ ಪರಮ ಗುಣವೆಂದಲ್ಲ. ಕಾರ್ಯನಿರ್ವಹಣೆಗೆ ಅದೊಂದು ಸಾಧನ ಮಾತ್ರ. ಸಾಧಿಸಬೇಕಾದ ಗುರಿಯನ್ನು ನೋಡಿ ಅದಕ್ಕೆ ತಕ್ಕಂತೆ ವಿಧಾನವನ್ನು ಉಪಯೋಗಿಸುವುದು ಬುದ್ಧಿವಂತನ ಲಕ್ಷಣ. ಬುದ್ಧಿಶಕ್ತಿಯುಳ್ಳವನು ಸಜ್ಜನನಾಗಿರಬಹುದು, ದುರ್ಜನನೂ ಆಗಿರಬಲ್ಲನು. ಆದರೆ ಅದೇ ಮೇರೆಗೆ ಬುದ್ಧಿವಂತರ ವರ್ಗವು ಉದಾರ ಹೃದಯದ ಒಂದು ಸಂಘವಾಗಿದ್ದು ಹಾದಿ ತಪ್ಪಿದ ಜನತೆಯನ್ನು ಉದ್ಧರಿಸಿ ಸರಿದಾರಿಗೆ ಒಯ್ಯುವುದಕ್ಕೆ ಸಹಾಯ ಮಾಡುವುದಕ್ಕೆ ಸದಾ ಸಿದ್ಧವಾಗಿರಬಹುದು. ಅಥವಾ ತನ್ನ ಸ್ವಾರ್ಥಕ್ಕಾಗಿ ಸಂಕುಚಿತ ಕೂಟವನ್ನು ಸ್ಥಾಪಿಸಿ ಜನರನ್ನು ಅದರೊಳಗೆ ಸೆಳೆದುಕೊಳ್ಳುವ ವಂಚಕರ ಗುಂಪೂ ಆಗಿರಬಹುದು. ಬುದ್ಧಿವಂತ ವರ್ಗದ ಇನ್ನೊಂದು ಹೆಸರೇ ಬ್ರಾಹ್ಮಣ ಜಾತಿ ಎಂದರೆ ನಿಮಗೆ ವ್ಯಥೆಯಾಗಬಹುದು. ಸಮಸ್ತ ದೇಶದ ಹಿತರಕ್ಷಣೆ ನಿಲ್ಲುವ ಬದಲಾಗಿ ತಮ್ಮ ಒಂದು ಜಾತಿಯ ಹಿತಾಸಕ್ತಿಯನ್ನೇ ಈ ಬುದ್ಧಿವಂತ ವರ್ಗ ನೋಡಿಕೊಳ್ಳುತ್ತಾ ಬಂದಿದೆ ಎಂದು ನೊಂದುಕೊಳ್ಳಬಹುದು. ಆದರೆ ಹಿಂದೂಗಳಲ್ಲಿ ಬುದ್ಧಿವಂತ ವರ್ಗವೆಂದರೆ ಬ್ರಾಹ್ಮಣರೇ ಎಂಬುದು ವಸ್ತುಸ್ಥಿತಿಯಾಗಿದೆ. ಅದು ಬುದ್ಧಿವಂತ ವರ್ಗವಾಗಿರುವುದೊಂದೇ ಅದರ ಹಿರಿಮೆಯಲ್ಲ. ಇತರ ಹಿಂದೂಗಳಿಗೆಲ್ಲ ಪರಮ ಪೂಜ್ಯವೆನಿಸಿದ ವರ್ಗವಾಗಿದೆ. ಅವರನ್ನು ಭೂಸುರರೆಂದು ಪರಿಗಣಿಸಲಾಗಿದೆ. ಬ್ರಾಹ್ಮಣನೇ ಗುರುವೆಂದು ವಿಧಿಸಲಾಗಿದೆ. ವರ್ಣಾನಾಂ ಬ್ರಾಹ್ಮಣೋ ಗುರು
ಎಂದಿದೆ. ಮನು ಹೀಗೆನ್ನುತ್ತಾನೆ, ನಿರ್ದಿಷ್ಟವಾಗಿ ವಿಧಿಸದೇ ಇರುವ ಧರ್ಮಾಚರಣೆಯ ಕೆಲವು ವಿಷಯಗಳು ಬಂದಾಗ ನಾವು ಹೇಗೆ ವರ್ತಿಸಬೇಕೆಂದು ಪ್ರಶ್ನೆ ಏಳಬಹುದು. ಇಂತಹ ಪ್ರಸಂಗಗಳಲ್ಲಿ ಶಿಷ್ಟರಾದ ಬ್ರಾಹ್ಮಣರು ಹೇಳಿದ್ದೇ ಪ್ರಮಾಣವಾಗುತ್ತದೆ. ಹೀಗೆ ಸಮಾಜವನ್ನು ತನ್ನ ಅಂಕೆಯಲ್ಲಿಟ್ಟುಕೊಂಡಿರುವ ಬುದ್ಧಿವಂತ ವರ್ಗವು ಜಾತಿ ಸುಧಾರಣೆಗೆ ವಿರೋಧ ಒಡ್ಡುತ್ತಿರುವಾಗ ಜಾತಿ ನಿರ್ಮೂಲನೆಯ ಆಂದೋಲನವು ಯಶಸ್ವಿಯಾಗುವ ಸಂಭವ ತೀರಾ ಕಡಿಮೆ ಎಂದು ನನಗೆ ತೋರುತ್ತದೆ. ಈ ಕಾರ್ಯ ಅಸಾಧ್ಯವೆಂಬುದಕ್ಕೆ ನಾನು ಕೊಡುವ ಎರಡನೇ ಕಾರಣ ನಿಮಗೆ ಸ್ಪಷ್ಟವಾಗಬೇಕಾದರೆ, ಜಾತಿ ಪದ್ಧತಿಗೆ ಎರಡು ಪಾರ್ಶ್ವಗಳಿದೆ ಎಂಬುದನ್ನು ನೀವು ಗಮನದಲ್ಲಿಟ್ಟುಕೊಳ್ಳಬೇಕು. ಜನರನ್ನು ಬಿಡಿ ಬಿಡಿ ಗುಂಪುಗಳಾಗಿ ಅದು ಒಡೆದು ಹಾಕುವುದು ಒಂದು ಮುಖ. ಈ ಗುಂಪುಗಳನ್ನು ಸಾಮಾಜಿಕವಾಗಿ ತಾರತಮ್ಯ ಭಾವದಿಂದ ಒಂದು ಶ್ರೇಣಿಗೆ ಜೋಡಿಸುವುದು ಇನ್ನೊಂದು ಮುಖ. ಜಾತಿಗಳ ಶ್ರೇಣಿಯಲ್ಲಿ ತಾನು ಇನ್ನೊಂದು ಜಾತಿಗಿಂತ ಮೇಲೆಯೇ ಇದ್ದೇನೆಂದು ಪ್ರತಿಯೊಂದು ಜಾತಿಯು ಹೆಮ್ಮೆ ಪಟ್ಟುಕೊಳ್ಳುತ್ತದೆ. ಈ ಶ್ರೇಣಿಯ ಬಾಹ್ಯ ಲಕ್ಷಣವಾಗಿ ಸಾಮಾಜಿಕ ಹಾಗೂ ಧಾರ್ಮಿಕ ಹಕ್ಕುಗಳ ಶ್ರೇಣಿಯು ಇರುತ್ತದೆ. ಈ ಹಕ್ಕುಗಳಿಗೆ ಅಷ್ಟಾಧಿಕಾರಗಳು ಮತ್ತು ಸಂಸ್ಕಾರಗಳು ಎಂದು ಹೆಸರು. ಅಂದ್ರೆ ಇದು ಯಾಕೆ ಫೇಲ್ ಆಗ್ತದೆ ಈ ಜಾತಿಯನ್ನು ಒಡೆದು ಹಾಕೋದು ಅಂತ ಹೇಳ್ಬೇಕಾದ್ರೆ, ಒಂದು ಸಾಮಾಜಿಕವಾಗಿ ಏನಂದ್ರೆ ಇದಕ್ಕೆ ಇದಿರ್ತದೆ, ಎರಡು ಮುಖಗಳಿದಾವೆ ಆಯ್ತಾ. ಇದರ ಒಂದು ಮುಖ ಒಂದು ತಾರತಮ್ಯ ಭಾವನೆಯಿಂದ ಒಂದು ಶ್ರೇಣಿಗೆ ಜೋಡಿಸುವುದು. ಇನ್ನೊಂದು, ಪ್ರತಿಯೊಂದು ಜಾತಿಯು ತನ್ನ ಕೆಳಗಿರುವವರನ್ನ ನೋಡ್ಬಿಟ್ಟು ತಾನು ಶ್ರೇಷ್ಠ ಅಂತ ಹೆಮ್ಮೆ ಪಟ್ಕೊಳ್ತದೆ. ಇದು ಈ ಶ್ರೇಣಿಯ ಬಾಹ್ಯ ಲಕ್ಷಣವಾಗಿ ಸಾಮಾಜಿಕ ಹಾಗೂ ಧಾರ್ಮಿಕ ಹಕ್ಕುಗಳ ಶ್ರೇಣಿಯೂ ಇರ್ತದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಜಾತಿಯ ಮಟ್ಟ ಹೆಚ್ಚಾದಂತೆ ಈ ಹಕ್ಕುಗಳ ಸಂಖ್ಯೆ ಹೆಚ್ಚಾಗುತ್ತದೆ. ಮಟ್ಟ ಕಡಿಮೆಯಾದಂತೆ ಅವುಗಳ ಸಂಖ್ಯೆಯೂ ಕಡಿಮೆಯಾಗುತ್ತದೆ. ಹೀಗೆ ತಾರತಮ್ಯ ಭಾವದ ಶ್ರೇಣಿಯನ್ನು ಹೊಂದಿರುವುದೇ ಮುಖ್ಯ ತೊಡರು. ಜಾತಿ ಪದ್ಧತಿ ಮೇಲೆ ದಾಳಿ ಮಾಡಲು ಸಮಾನ ಕೂಟ ಸಾಧ್ಯವಾಗುವುದಿಲ್ಲ. ತನಗಿಂತ ಮೇಲು ಜಾತಿಯವರೊಡನೆ ಊಟ ಮಾಡುವ ಮತ್ತು ರಕ್ತ ಸಂಬಂಧ ಏರ್ಪಡಿಸುವ ಹಕ್ಕು ತನಗಿದೆ ಎಂದು ಯಾವುದಾದರೂ ಜಾತಿ ಹೊರಟಿತೆನ್ನಿ, ಆ ಕ್ಷುದ್ರ ಕಿಡಿಗೇಡಿಗಳು ಕೂಡಲೇ ಅದನ್ನು ಸ್ತಬ್ಧಗೊಳಿಸಬಲ್ಲರು. ನಮ್ಮೊಡನೆ ನೀವು ರಕ್ತ ಸಂಬಂಧಗಳನ್ನು ಮಾಡ ಬಯಸುವರಾದರೆ ನಿಮಗಿಂತ ಕೆಳಜಾತಿಯವರೊಡನೆ ಸಹಭೋಜನ ಹಾಗೂ ರಕ್ತ ಸಂಬಂಧ ನಿಮಗೆ ಆಗಬೇಕಲ್ಲವೇ ಎಂದು ಹೇಳಿಬಿಡುತ್ತಾರೆ. ಓಕೆ, ನಾನು ನನ್ನ ಮೇಲ್ಗಡೆ ಜಾತಿಯನ್ನ ಏನಾದ್ರು ರಕ್ತ ಸಂಬಂಧ ಇಟ್ಕೊಳ್ಳುವ, ಮದುವೆ ಗಿದ್ವೆ ಎಲ್ಲ ಆಗುವ ಅಂತ ಏನಾದ್ರು ಹೊರಟ್ರೆ ಅವ್ರು ಟಕ್ ಅಂತ ಏನ್ ಹೇಳ್ಬಿಡ್ತಾರೆ, ನೀವು ನಿಮ್ ಕೆಳಗಡೆಯವ್ರ ಜೊತೆ ಇದನ್ನ ಮಾಡಿದೀರಾ ಅಂತ ಕೇಳ್ಬಿಡ್ತಾರೆ. ಎಲ್ಲರೂ ಜಾತಿ ಪದ್ಧತಿಯ ಗುಲಾಮರೇ, ಆದರೆ ಎಲ್ಲಾ ಗುಲಾಮರ ಸ್ಥಾನಮಾನ ಒಂದೇ ಆಗಿಲ್ಲ. ಆರ್ಥಿಕ ಕ್ರಾಂತಿಗೆ ಜನರನ್ನು ಹುರಿದುಂಬಿಸುತ್ತಾ ಕಾರ್ಲ್ ಮಾರ್ಕ್ಸ್ ಹೇಳಿದರು, ನಿಮ್ಮ ಸಂಕೋಲೆಗಳನ್ನಲ್ಲದೆ ಬೇರೆಯವರನ್ನು ನೀವು ಕಳೆದುಕೊಳ್ಳಬೇಕಾಗಿಲ್ಲ, ಆದರೆ ಸಾಮಾಜಿಕ ಹಾಗೂ ಧಾರ್ಮಿಕ ಹಕ್ಕುಗಳನ್ನು ಹೆಚ್ಚು ಕಡಿಮೆ ಪ್ರಮಾಣದಲ್ಲಿ ಹಂಚಿ ಹಾಕಿರುವ ಕುತಂತ್ರದ ಜಾತಿ ಪದ್ಧತಿಯಲ್ಲಿ ಸಿಕ್ಕಿಕೊಂಡ ಹಿಂದೂಗಳ ಮುಂದೆ ಕಾರ್ಲ್ ಮಾರ್ಕ್ಸ್ನ ಧ್ಯೇಯವಾಕ್ಯ ಅರಣ್ಯರೋದನವಾಗುತ್ತದೆ. ಜಾತಿ ಪದ್ಧತಿಯೆಲ್ಲ ನಾಶವಾಗುವುದಾದರೆ ಕೆಲವರು ಬಹಳಷ್ಟು ಪ್ರತಿಷ್ಠೆಯನ್ನು ಅಧಿಕಾರವನ್ನು ಕಳೆದುಕೊಳ್ಳಬೇಕಾದೀತು. ಆದುದರಿಂದ ನೀವು ಹಿಂದೂಗಳನ್ನು ಸಂಘಟಿಸಿ ಜಾತಿ ನಿರ್ಮೂಲನಕ್ಕೆ ಅಣಿಗೊಳಿಸಲಾರಿರಿ. ಅಂದ್ರೆ ಈ ಕೆಳಸ್ತರದವನೊಬ್ಬನನ್ನ ಬಿಟ್ಟು ಉಳಿದಂತೆ ಎಲ್ರು ಸುಮಾರು ಇದನ್ನ ಕಳ್ಕೊತಾರೆ ಆಯ್ತಾ. ಯಾಕಂದ್ರೆ ಅವನ್ ಕೆಳಗಡೆ ಇದ್ದವನು ಅವನ್ ಲೆವೆಲ್ ಅಂತ ಆಗ್ಬಿಡ್ತದಲ್ಲ. ಆದ ಕಾರಣ ಯಾರು ಕೂಡ ಇದನ್ನ ಕಳೆದುಕೊಳ್ಳೋದಕ್ಕೆ ಇಷ್ಟಪಡುತ್ತಿಲ್ಲ. ಆದ ಕಾರಣ ಜಾತಿ ನಿರ್ಮೂಲನೆ ಅಷ್ಟು ಈಸಿ ಅಲ್ಲ ಅಂತ. ಹಾಗೆ ಹಿಂದೂಗಳನ್ನು ತರ್ಕದಿಂದ ಮನವೊಲಿಸಿ ತರ್ಕ ವಿರುದ್ಧವಾದ ಕಾರಣ ಜಾತಿ ಪದ್ಧತಿಯನ್ನು ತೊರೆಯಲು ಹೇಳಬಲ್ಲಿರಾ? ಇಲ್ಲಿ ಇನ್ನೊಂದು ಪ್ರಶ್ನೆ ಹುಟ್ಟುತ್ತದೆ. ತರ್ಕ ಮಾಡುವ ಸ್ವಾತಂತ್ರ್ಯ ಹಿಂದುವಿಗೆ ಇದೆಯೇ? ಆಚಾರ ವಿಚಾರದಲ್ಲಿ ಪಾಲಿಸಬೇಕಾದರೆ 3 ಶಾಸನಗಳನ್ನು ಮನುಸ್ಮೃತಿ ವಿಧಿಸಿದೆ. ವೇದಸ್ಮೃತಿ, ಸದಾಚಾರ, ಸ್ವಾಸ್ಯಚ್ಚ ಪ್ರಿಯಮಾತನ್ಹ ಅಂತಂದ್ರೆ ಇದು ವೇದಸ್ಮೃತಿ, ಸದಾಚಾರ, ಸ್ವಸ್ಯಚ್ಚ ಪ್ರಿಯಮಾತ್ಮನಾತ್ ಅಂದ್ರೆ ಸಂಸ್ಕೃತ. ತರ್ಕ ಮಾಡುವ ಬುದ್ಧಿಗೆ ಇಲ್ಲಿ ಆಸ್ಪದವೇ ಇಲ್ಲ.
ವೇದ, ಸ್ಮೃತಿ, ಸದಾಚಾರ ಇವುಗಳನ್ನುಳಿದ ಬೇರೆ ಯಾವುದನ್ನೂ ಹಿಂದೂ ಅನುಸರಿಸಕೂಡದು. ಮೊದಲನೆಯದಾಗಿ ವೇದಗಳಲ್ಲಿ ಅಥವಾ ಸ್ಮೃತಿಗಳಲ್ಲಿ ಹೇಳಿರುವ ಮಾತುಗಳನ್ನು ಅರ್ಥ ಮಾಡುವಾಗ ಸಂಶಯ ಹುಟ್ಟಿಕೊಂಡರೆ ಹೇಗೆ? ಈ ವಿಷಯದಲ್ಲಿ ಮನುವಿನ ಅಭಿಪ್ರಾಯ ಸ್ಪಷ್ಟವಾಗಿ ಮನು ಹೇಳುತ್ತಾನೆ. ಯೋ ವಾ ಮನ್ಯೇತ ತೇ ಮೂಲೆ ಹೇತು ಶಾಸ್ತ್ರಸ್ತ್ರ ಯಾದ್ವಿಜಃ ಸಾ ಸಾಧುಭಿರ್ಮ ಹಿಷ್ಕಾರ್ಯೋ ನಾಸ್ತಿಕೋ ವೇದ ನಿಂದಕಃ. ಈ ವಿಧಿಯ ಮೇರೆಗೆ ವೇದ ಸ್ಮೃತಿಗಳ ಅರ್ಥ ವಿವರಣೆಯನ್ನು ಸ್ವತಂತ್ರ ಬುದ್ಧಿಯಿಂದ ತರ್ಕ ಹೂಡುವುದು ನಿಷಿದ್ಧ. ಓಹೋ, ನೀವು ವೇದದ ಮೇಲೆ ತರ್ಕವನ್ನೆಲ್ಲ ಹೂಡಂಗಿಲ್ಲ. ಮನುಸ್ಮೃತಿ ಅದನ್ನ ಡೈರೆಕ್ಟ್ ಆಗಿ ಹೇಳ್ಬಿಟ್ಟಿದೆ, ನೀವು ವೇದದ ಮೇಲೆ ತರ್ಕ ಗಿರ್ಕ ಎಲ್ಲ ಮಾಡಂಗಿಲ್ಲ, ಡೌಟ್ಸ್ ಅನ್ನೆಲ್ಲ ಕೇಳಂಗಿಲ್ಲ ಅಂತ. ಹೀಗಿರುವುದರಿಂದ ವೇದಗಳಲ್ಲಿ ಸ್ಮೃತಿಗಳಲ್ಲಿ ಹೇಳಿರೋ ವಿಷಯಕ್ಕೆ ಸುಮ್ಮನೆ ತಲೆದೂಗಬೇಕು, ತರ್ಕಿಸಕೂಡದು. ವೇದಗಳ ಉಕ್ತಿಗೂ ಸ್ಮೃತಿಗಳ ಉಕ್ತಿಗೂ ಪರಸ್ಪರ ವಿರೋಧ ಕಂಡು ಬಂದಿತೇನೆ. ಆ ಪ್ರಸಂಗದಲ್ಲಿ ಕೂಡ ಸ್ವಂತ ಬುದ್ಧಿಯಿಂದ ವಿಚಾರ ಮಾಡುವಂತಿಲ್ಲ. ಎರಡೂ ಸ್ಮೃತಿಗಳ ಪರಸ್ಪರ ವಿರೋಧವಾದ ಮಾತುಗಳನ್ನೇ ಹೇಳಿದ್ದರೆ ಅವೆರಡೂ ಸಮಾನವಾದ ಶಾಸನಗಳೇ. ಅವೆರಡರಲ್ಲಿ ಯಾವುದನ್ನು ಅನುಸರಿಸಲು ದೋಷವಿಲ್ಲ. ಬುದ್ಧಿಯಿಂದ ತೂಗಿ ನೋಡಿ ಯಾವುದು ಸರಿ ಎಂದು ನಿರ್ಧರಿಸುವ ಪ್ರಯತ್ನ ಕೂಡ ಮಾಡಕೂಡದು. ಮನು ಸ್ಪಷ್ಟವಾಗಿ ಸಾರುತ್ತಾನೆ. ಓಕೆ, ಈಗ ಒಂದು ಸ್ಮೃತಿಯಲ್ಲಿ ಒಂದು ವೇದದಲ್ಲಿ ಪರಸ್ಪರ ವಿರೋಧವಾದ ಎರಡಿದೆ ಅಂತ ಹೇಳಿದ್ರೆ ಅದು ಯಾಕೆ ವಿರೋಧ ಇದೆ ನೋಡ್ರಿ, ಇಲ್ಲಿ ಹಿಂಗ್ ಹೇಳಿದಾನೆ ಅಂತ ನೀವು ತರ್ಕ ಹೂಡೋ ಹಾಗೆ ಇಲ್ಲ. ಆಯ್ತಾ? ಅದರಲ್ಲಿ ಸಮಾನ ಅಂಶ ಇದ್ರೆ ಅದಕ್ಕೆ ತಲೆ ದೂಗಿಕೊಂಡು ಮುಂದೆ ಹೋಗ್ಬಿಡಿ. ಆಯ್ತಾ? ವಿರೋಧ ಇದೆ ಅಂತ ಹೇಳಿ ನೀವು ಅದನ್ನ ತರ್ಕ ಮಾಡಬಾರ್ದು, ಅದನ್ನ ಇದ್ ಮಾಡಕ್ ಹೋಗ್ಬಾರ್ದು ಅಂತ ಸ್ಪಷ್ಟವಾಗಿ ಮನುಸ್ಮೃತಿಯಲ್ಲಿ ಹೇಳ್ತಾರೆ. ಸ್ಮೃತೋ ಅಂತ ಶ್ರುತಿ ಹಾಗೂ ಸ್ಮೃತಿ ಇವೆರಡರಲ್ಲಿ ಪರಸ್ಪರ ವಿರೋಧ ಕಂಡು ಬಂದರೆ ಶ್ರುತಿಯ ಮಾತೆ ಪ್ರಮಾಣ. ಆದರೆ ಇಲ್ಲಿ ಕೂಡ ಇವೆರಡರಲ್ಲಿ ಯಾವುದು ಬುದ್ಧಿ ಸಮ್ಮತವೆಂದು ನೋಡಲು ಪ್ರಯತ್ನಿಸಕೂಡದು. ಇದನ್ನು ಮನುವೇ ಹೀಗೆ ಹೇಳಿದ್ದಾನೆ. ಇಲ್ಲಿ ಕೂಡ ಶ್ರುತಿ ಅಂದ್ರೆ ಎಂತ ಗೊತ್ತಾಯ್ತಾ? ಎಂತ ಶ್ರುತಿ ಅಂದ್ರೆ ಏನ್ ಗೊತ್ತಾಯ್ತಾ? ಇಲ್ಲ, ಶ್ರುತಿ ಅಂದ್ರೆ ಗೊತ್ತಾಗ್ಲಿಲ್ಲ. ಶ್ರುತಿ ಅಂದ್ರೆ ವೇದಗಳು ಶ್ರುತಿಗಳು, ಮತ್ತೆ ಸ್ಮೃತಿಗಳು, ಪುರಾಣ ಮತ್ತೆ 108 ಪುರಾಣ ಗೊತ್ತಿಲ್ಲ ಸ್ಮೃತಿಗೆ ಗೊತ್ತಿಲ್ಲ ಪುರಾಣ. ಪುರಾಣ ಸಪರೇಟ್ ಅದು. ಸ್ಮೃತಿ ಅಂದ್ರೆ ಈ ತರದ್ದು ಯಾವ್ದು ಏನೇನೇನೇನು ಕಟ್ಟುಪಾಡುಗಳನ್ನೆಲ್ಲ ಹಾಕ್ತಾರಲ್ಲ ಅದಕ್ಕೆ ಸ್ಮೃತಿಗಳು. ಎಲ್ಲರೂ ಹಂಗಿಂದೆ ಹಾಕದು. ಯಾಜ್ಞವಲ್ಕ್ಯ ಆಗ್ಲಿ, ಪರಾಶರ ಆಗ್ಲಿ, ಈತನ ಆಗ್ಲಿ, ಯಾರು ಮನುವೆ ಆಗ್ಲಿ, ಎಲ್ಲರೂ ಹಂಗೆ ಮಾಡೋದು. ಓಕೆ. ಯಾ ವೇದ ಬಾಹ್ಯ ಶ್ರುತಯೋ ಯಾಶ್ಚ ಕಾಶ್ಚ ಕುದೃಷ್ಟ್ಯಃ ಸರ್ವಸ್ತ್ಯಃ ನಿಷ್ಫಲಃ ಪ್ರೇತ್ಯ ತಮೋನಿಷ್ಠಹಿ ತಾ ಸ್ಮೃತಃ. ಎರಡು ಸ್ಮೃತಿಗಳಲ್ಲಿ ವಿರೋಧ ಕಂಡರೆ ಮನುಸ್ಮೃತಿಯೇ ಪ್ರಮಾಣ. ಇಲ್ಲಿ ಕೂಡ ಸ್ವತಂತ್ರವಾಗಿ ತರ್ಕಿಸಕೂಡದು. ಬ್ರಹ್ಮಸ್ಮೃತಿ ಈ ಕೆಳಗಿನಂತೆ ಹೇಳಿದ್ದಾನೆ. ಓಕೆ, ಎರಡು ಸ್ಮೃತಿಗಳಲ್ಲಿ ಏನಾದ್ರೂ ನಿಮಗೆ ವಿರೋಧಾಭಾಸ ಕಂಡು ಬಂದ್ರು ಮನುಸ್ಮೃತಿ ಅದರಲ್ಲಿ ಫೈನಲ್. ಮತ್ತಿಲ್ಲೂ ಕೂಡ ನೀವೇನು ತರ್ಕ ಎಲ್ಲ ಮಾಡಕ್ ಹೋಗ್ಬಾರ್ದು, ಇದು ಏನು ಡೌಟ್ ಎಲ್ಲ ಕೇಳಕ್ ಹೋಗ್ಬಾರ್ದು. ಓಕೆ. ವೇದಾಯತ್ಪೋ ನಿಬಂಧತ್ವಾತ್ ಪ್ರಮನ್ಯಃ ಹಿ ಮನೋಃ ಸ್ಮೃತಃ ಮನ್ವರ್ಥವಿಪರೀತಃ ತುಯಾ ಸ್ಮೃತಿಃ ಸಾರ ಸಶ್ಯತೆ. ಶ್ರುತಿ ಮತ್ತು ಸ್ಮೃತಿಗಳು ಹೇಳಿಬಿಟ್ಟ ಮೇಲೆ ಮುಗಿದೇ ಹೋಯಿತು. ಹಿಂದುವಾದವನು ತನ್ನ ಬುದ್ಧಿಶಕ್ತಿಯನ್ನು ಅದಕ್ಕೆ ಬಳಸಿಕೊಳ್ಳಬೇಕಾಗಿಲ್ಲ. ಮಹಾಭಾರತದಲ್ಲಿ ಕೂಡ ಇದೇ ಮಾತನ್ನು ಹೇಳಲಾಗಿದೆ. ಪುರಾಣಂ ಮಾನವೋ ಧರ್ಮಃ ಸಾಂಗೋ ವೇದಶ್ಚಿಕಿತ್ಸತಂ ಅಜ್ಞಾಸಿತಾನಿ ಚತ್ವಾತಿ ನಾ ಹಂತವ್ಯಾನಿ ಹೇತುಭಿಃ.
ಜಾತಿ ಮತ್ತು ವರ್ಣ ಇವೆರಡನ್ನೂ ಕುರಿತು ವೇದಗಳಲ್ಲಿಯೂ ಸ್ಮೃತಿಗಳಲ್ಲಿಯೂ ವಿಧಿ ನಿಷೇಧಗಳನ್ನು ಹೇಳಿರುವುದರಿಂದ ಹಿಂದುವಾದವನಿಗೆ ಸ್ವತಂತ್ರ ವಿಚಾರ ಶಕ್ತಿಯ ಅವಕಾಶವೇ ಇಲ್ಲ. ರೈಲ್ವೆ ಪ್ರವಾಸ ಮತ್ತು ವಿದೇಶಿ ಯಾತ್ರೆಗಳಂತಹ ಪ್ರಸಂಗಗಳಲ್ಲಿ ಜಾತಿ ನಿಯಮಗಳನ್ನು ಮುರಿಯಬೇಕಾಗಿ ಬಂದರೂ ಮತ್ತೆ ಜಾತಿ ನಿಯಮಗಳಿಗೆ ನಿಷ್ಠೆ ತೋರುವ ಹಿಂದೂಗಳನ್ನು ಕಂಡು ಹಿಂದೂಗಳಲ್ಲದವರು ನಗುತ್ತಿರಬಹುದು. ಹಿಂದೂಗಳ ವಿಚಾರ ಶಕ್ತಿಗೆ ತೊಡಿಸಿದ ಇನ್ನೊಂದು ಸಂಕೋಲೆಯನ್ನು ಈ ಸಂಗತಿ ಪ್ರಕಟಿಸುತ್ತದೆ. ಮನುಷ್ಯನ ಜೀವನ ಕೇವಲ ಅಭ್ಯಾಸ ಬಲದಿಂದ ವಿಚಾರ ಮಾಡುವ ಅವಶ್ಯಕತೆ ಇಲ್ಲದೆಯೇ ಸಾಮಾನ್ಯವಾಗಿ ಸಾಗುತ್ತದೆ. ಯಾವುದೋ ಒಂದು ನಿರ್ದಿಷ್ಟವಾದ ನಂಬಿಕೆ ಅಥವಾ ತಿಳುವಳಿಕೆ ಸರಿಯೋ ತಪ್ಪೋ ಎಂಬುದನ್ನು ಸಾಧಕ ಬಾಧಕ ಪ್ರಮಾಣಗಳಿಂದ ಪರಿಶೀಲಿಸಿ ನೋಡಿ ಆಳವಾಗಿ ಚಿಂತಿಸಿ ನಿರ್ಣಯಕ್ಕೆ ಬರುವ ಪ್ರಸಂಗ ತೀರಾ ಅಪರೂಪ. ಒಂದು ಸಂಕಟ ಕಾಲ ಅಥವಾ ಸಂದಿಗ್ಧ ಪರಿಸ್ಥಿತಿ ಉಂಟಾದಾಗ ಮಾತ್ರ ವಿಚಾರ ಶಕ್ತಿ ಈ ಕ್ರಿಯೆಯಲ್ಲಿ ತೊಡಗಬಹುದು. ರೈಲ್ವೆ ಪ್ರವಾಸದಲ್ಲಿ, ವಿದೇಶಿ ಪ್ರಯಾಣವಾಗಲಿ ಹಿಂದುವಿನ ಜೀವನದಲ್ಲಿ ಒಂದು ದಿವ್ಯ ಪರೀಕ್ಷೆಯ ಸಂದರ್ಭವೇ ಆಗುತ್ತದೆ. ಎಲ್ಲಾ ಕಾಲದಲ್ಲಿ ಪಾಲಿಸಲಾಗದಿದ್ದರೆ ಜಾತಿ ನಿಯಮಗಳನ್ನು ಪಾಲಿಸುವುದಾದರೂ ಯಾತಕ್ಕೆ ಎಂಬ ಪ್ರಶ್ನೆ ಹಿಂದುವಿಗೆ ಬರಬೇಕಷ್ಟೆ. ಆದರೆ ಆ ಪ್ರಶ್ನೆ ಅವನಿಗೆ ಬರುವುದೇ ಇಲ್ಲ. ಒಂದು ಹೆಜ್ಜೆಯಲ್ಲಿ ಜಾತಿಯನ್ನು ಉಲ್ಲಂಘಿಸುತ್ತಾನೆ, ಮುಂದಿನ ಹೆಜ್ಜೆಯಲ್ಲಿ ಏನೂ ಆಗಿಲ್ಲವೆಂಬಂತೆ ಜಾತಿಯ ನಿಯಮವನ್ನು ಪಾಲಿಸುತ್ತಾನೆ. ಈ ವಿಚಿತ್ರವಾದ ನಡವಳಿಕೆಗೆ ಉತ್ತರ ಶಾಸ್ತ್ರಗಳ ಶಾಸನದಲ್ಲಿದೆ. ಸಾಧ್ಯವಾದಷ್ಟು ಮಟ್ಟಿಗೆ ಜಾತಿ ನಿಯಮಗಳನ್ನು ಪಾಲಿಸಿ, ಮೀರಬೇಕಾಗಿ ಬಂದರೆ ಪ್ರಾಯಶ್ಚಿತ್ತದಿಂದ ಶುದ್ಧಿ ಮಾಡಿಕೋ ಎಂದು ಶಾಸ್ತ್ರಗಳು ಹೇಳುತ್ತವೆ. ಈ ಪ್ರಾಯಶ್ಚಿತ್ತ ವಿಧಾನದಿಂದ ಜಾತಿ ಪದ್ಧತಿ ನಿರಾತಂಕವಾಗಿ ಮುಂದುವರಿಯಲು ಅನುಕೂಲವಾಗಿದೆ. ವಿಚಾರ ಮಾಡುವ ಅವಕಾಶವನ್ನು ತಪ್ಪಿಸಿ ಜಾತಿ ಸುರಕ್ಷಿತವಾಗಿರುವಂತೆ ನೋಡಿಕೊಳ್ಳಲಾಗಿದೆ. ಜಾತಿ ಹಾಗೂ ಅಸ್ಪೃಶ್ಯತೆಗಳ ನಿರ್ಮೂಲನೆಗಾಗಿ ಹಲವಾರು ಜನರು ಈ ಮೊದಲೇ ಪ್ರಯತ್ನಿಸಿದ್ದುಂಟು. ಇದರಲ್ಲಿ ರಾಮಾನುಜ, ಕಬೀರ ಮೊದಲಾದವರನ್ನು ಮುಖ್ಯವಾಗಿ ಹೆಸರಿಸಬಹುದು. ಈ ಸುಧಾರಕರ ಪ್ರಯತ್ನಗಳನ್ನು ವಿವರಿಸಿ ಅವರನ್ನು ಅನುಸರಿಸಿರೆಂದು ಹಿಂದೂಗಳಿಗೆ ಹೇಳಬಲ್ಲಿರಾ? ಶ್ರುತಿ ಸ್ಮೃತಿಗಳ ಜೊತೆಗೆ ಸದಾಚಾರವೆಂಬುದನ್ನು ಶಾಸನಗಳ ಸಾಲಿನಲ್ಲಿ ಮನು ಸೇರಿಸಿದ್ದಾನೆ. ಶಾಸ್ತ್ರಗಳಿಗಿಂತ ಸದಾಚಾರವೇ ಹೆಚ್ಚಿನದೆಂದು ಹೇಳಲಾಗಿದೆ. ಯದ್ಯಾಚರ್ಯತೆ ಯೇನ ಧರ್ಮ್ಯಂ ವಾ ಧರ್ಮ್ಯಮೇವ ವಾ ದೇಶಸ್ಯಾಚರಣಃ ನಿತ್ಯಂ ಚರಿತ್ರಂ ತದ್ದಿ ಕೀರ್ತಿತಂ. ಈ ಮಾತಿನ ಮೇರೆಗೆ ಧರ್ಮವಾಗಿರಲಿ ಅಧರ್ಮವಾಗಿರಲಿ, ಶಾಸ್ತ್ರಾನುಸಾರವಾಗಿರಲಿ ಶಾಸ್ತ್ರ ವಿರುದ್ಧವೇ ಆಗಿರಲಿ ಸದಾಚಾರವನ್ನೇ ಪಾಲಿಸತಕ್ಕದ್ದು. ಆದರೆ ಸದಾಚಾರವೆಂದರೇನು? ಒಳ್ಳೆಯ ನಡತೆ, ಸರಿಯಾದ ನಡವಳಿಕೆ ಎಂದಾಗಲಿ ಸಜ್ಜನರ ನಡತೆ ಎಂದಾಗಲಿ ಭಾವಿಸಿದರೆ ತಪ್ಪು. ಸದಾಚಾರದ ಅರ್ಥ ಹಾಗಲ್ಲ. ಒಳ್ಳೆಯದು ಪುರಾತನ ಕಾಲದಿಂದ ನಡೆದು ಬಂದ ಆಚಾರವೇ ಸದಾಚಾರ. ಕೆಳಗಿನ ಶ್ಲೋಕ ಇದನ್ನು ಸ್ಪಷ್ಟಪಡಿಸುತ್ತದೆ. ಯಸ್ಮಿನ್ ದೇಶೇ ಯಾ ಆಚಾರಂ ಪರಂಪರಯಾ ಕ್ರಮಾಗತಃ ವರ್ಣಾನಾಂ ಕಿಲ ಸರ್ವೇಷಾಂ ಸಾ ಸದಾಚಾರ ಉಚ್ಯತೆ. ಸದಾಚಾರವೆಂದರೆ ಒಳ್ಳೆಯ ಆಚಾರವೆಂಬ ಅಥವಾ ಸಜ್ಜನರ ಆಚಾರವೆಂಬ ಗ್ರಹಿಕೆಯಿಂದ, ಸಜ್ಜನರನ್ನೇ ಅನುಸರಿಸಿಯಾರೆಂಬ ಭೀತಿಯಿಂದಲೇ ಏನೋ. ಸ್ಮೃತಿಗಳು ಸ್ಪಷ್ಟವಾಗಿ ಹೀಗೆ ವಿಧಿಸುತ್ತವೆ. ಶ್ರುತಿ ಸ್ಮೃತಿ ಸದಾಚಾರಗಳಿಗೆ ವ್ಯತಿರಿಕ್ತವಾದ ನಡತೆ ದೇವತೆಗಳಿಂದಾದರೂ ಅದು ಆಚರಣೆಗೆ ಯೋಗ್ಯವಲ್ಲ. ಇದು ಅತಿ ವಿಚಿತ್ರವೆನಿಸಬಹುದು, ಅಬದ್ಧ ಎನಿಸಬಹುದು, ಆದರೆ ವಸ್ತುಸ್ಥಿತಿ ಹಾಗಿದೆ. ನಾ ದೇವಚರಿತಂ ಚರೇತ್ ಎಂದು ಶಾಸ್ತ್ರಗಳು ವಿಧಿಸಿದ ಶಾಸನ ಬುದ್ಧಿಶಕ್ತಿ ಮತ್ತು ನೀತಿ ಇವೆರಡೂ ಸುಧಾರಕನ ಬತ್ತಳಿಕೆಯಲ್ಲಿರುವ ಮಹಾಸ್ತ್ರಗಳು. ಇವೆರಡನ್ನು ಕಿತ್ತುಕೊಂಡು ಬಿಟ್ಟರೆ ಅವನೇನು ಮಾಡಬಲ್ಲ? ಬುದ್ಧಿಯ ಉಪಯೋಗ ಮಾಡಲು ಜನರಿಗೆ ಸ್ವಾತಂತ್ರ್ಯವೇ ಇಲ್ಲವೆಂದರೆ ನೀವು ಜಾತಿಯನ್ನು ನಾಶಪಡಿಸುವುದು ಹೇಗೆ? ಜಾತಿ ಎಂಬುದು ನೀತಿ ಸಮ್ಮತವೋ
ಅಲ್ಲವೋ ಎನ್ನುವುದನ್ನು ವಿಚಾರಿಸುವ ಸ್ವಾತಂತ್ರ್ಯ ಜನರಿಗೆ ಇಲ್ಲವೆಂದರೆ ನೀವು ಜಾತಿಯನ್ನು ಉಚ್ಚಾಟಿಸುವುದೆಂತು? ಜಾತಿ ಕಟ್ಟಿಕೊಂಡ ಕೋಟೆ ದುರ್ಭೇದ್ಯವಾಗಿದೆ. ಬುದ್ಧಿ ಮತ್ತು ನೀತಿಗಳು ಅದನ್ನು ಭೇದಿಸಲಾರವು. ಇನ್ನೂ ಒಂದು ಮಾತನ್ನು ನೆನಪಿಡಿ. ಈ ದುರ್ಗದ ಒಳಗಡೆ ಬುದ್ಧಿವಂತ ವರ್ಗವಾದ ಬ್ರಾಹ್ಮಣರ ಸೈನ್ಯ ಸನ್ನದ್ಧವಾಗಿ ನಿಂತಿದೆ. ಇದು ಸಂಬಳಕ್ಕಾಗಿ ದುಡಿಯುವ ಸೈನ್ಯವಲ್ಲ, ತನ್ನ ಮಾತೃಭೂಮಿಯನ್ನು ರಕ್ಷಿಸಲು ನಿಂತ ಸೈನ್ಯವಾಗಿದೆ. ಹೀಗಿರುವುದರಿಂದಲೇ ನಾನು ಹೇಳುತ್ತೇನೆ, ಹಿಂದೂಗಳಲ್ಲಿ ಜಾತಿಗಳನ್ನು ಹೊಡೆದಟ್ಟುವುದು ಅಸಾಧ್ಯವಾದುದು. ಈ ಕೋಟೆಯಲ್ಲಿ ಒಂದು ತೂತು ಮಾಡುವುದಕ್ಕೆ ಒಂದು ಸುದೀರ್ಘ ಯುಗವೇ ಬೇಕಾದೀತು. ಈ ಕಾರ್ಯಕ್ಕೆ ದೀರ್ಘಾವಧಿಯೇ ಬೇಕಾಗಲಿ, ಅಲ್ಪಾವಧಿಯೇ ಸಾಕಾಗಲಿ, ನೀವು ಮರೆಯದಿರಬೇಕಾದ ಒಂದು ಮಾತಿದೆ. ವೈಚಾರಿಕತೆಯನ್ನು ನಿರಾಕರಿಸುವ ವೇದಗಳನ್ನು ಹಾಗೂ ಶಾಸ್ತ್ರಗಳನ್ನು, ನೀತಿಗೂ ಬುದ್ಧಿಗೂ ಅವಕಾಶವೀಯದಿರುವ ವೇದಗಳನ್ನು ಹಾಗೂ ಶಾಸ್ತ್ರಗಳನ್ನು ನೀವು ಸಿಡಿಮದ್ದನ್ನಿಟ್ಟು ಗುಡಾಯಿಸಬೇಕು. ಎರಡ್ ಲೈನ್ ಅಲ್ಲಿ ಎರಡ್ ಲೈನ್ ಹೇಳಿ. ಶ್ರುತಿ ಮತ್ತು ಸ್ಮೃತಿಗಳ ಧರ್ಮವನ್ನು ನಾಶ ಮಾಡಬೇಕು, ಬೇರೆ ಉಪಾಯವೇ ಇಲ್ಲ. ಇದು ಈ ವಿಷಯದಲ್ಲಿ ನನ್ನ ಖಚಿತವಾದ ಅಭಿಪ್ರಾಯ. ಓಕೆ, ಇಲ್ಲಿ ರಾಮಾನುಜರ ಇದು ಕೊಡ್ತಾರ ನೋಡಿ, ಅವ್ರು ಉಲ್ಲೇಖ ಕೊಡ್ತಾರ ನೋಡಿ. ಅಲ್ಲಿ ರಾಮಾನುಜರದ್ದು ಶ್ರೀ ವೈಷ್ಣವ ಪದ್ಧತಿನಲ್ಲಿ ಅವರಿಗೆ ಅವರೊಂದ್ ಸ್ವಲ್ಪ ಸುಧಾರಣೆ ಸ್ವಲ್ಪ ಪ್ರಮಾಣದಲ್ಲಿ ತರ್ಲಿಕ್ಕೆ ಹೊರಟಾರಲ್ಲ, ಅದಕ್ಕೋಸ್ಕರ ಇವತ್ತಿಗೂ ಶ್ರೀ ವೈಷ್ಣವರಿಗೆ ವೇದ ಪ್ರಾಮಾಣ್ಯವೇ ಅಲ್ಲ, ವೇದ ಅನ್ನೋದು ಅವ್ರಿಗೆ ಅಷ್ಟೊಂದು ಇದಲ್ಲ. ಅವ್ರು ಅದಕ್ಕೋಸ್ಕರವೇ 4000 ದಿವ್ಯ ಪ್ರಬಂಧಂ ಅಂತ ಹೇಳಿ ಬರ್ಕೊಂಡಿದ್ರು. ಅದಕ್ಕೂ ಹೆಚ್ಚು ಪಕ್ಷ ಅವರನ್ನು ವೇದ ಉಪಯೋಗಿಸಬಾರ್ದು ನೀವು ಆತರ ಮಾಡಿದ್ದಕ್ಕೆ ಅಂತೇಳಿ ಹೇಳಿರ್ಬಹುದು. ಅದಕ್ಕೆ ಅವ್ರು ಸಪರೇಟ್ ಬೇರೆ ಅಂತ ಬರ್ಕೊಂಡ್ರ ಅಂತ ಇರ್ಬೋದು. ನನ್ ತರ್ಕ, ನಂಗೆ ಸರಿ ಗೊತ್ತಿಲ್ಲ, ಇದ್ರ ಬಗ್ಗೆ ವಿಚಾರ ಮಾಡ್ಬೇಕು. ಅಲ್ಲ, ಇಲ್ಲೊಂದು ಸದಾಚಾರವನ್ನ ಪಾಲಿಸಿ ಅಂತ ಹೇಳ್ತಾರಲ್ಲ. ಸದಾಚಾರ ಅಂದ್ರೆ ನಾವೆಲ್ಲ ಹೆಂಗ್ ತಿಳ್ಕೊಳ್ತೇವೆ ಅಂದ್ರೆ ಒಳ್ಳೆಯದನ್ನ ಪಾಲಿಸಿ ಅಂತ. ಆದ್ರೆ ಇವರ ಸದಾಚಾರ ಏನು ಅಂದ್ರೆ ಪಾರಂಪರಿಕವಾಗಿ ಜಾತಿ ಗೀತಿ ಅದಿದ್ದು ಏನೇನ್ ಬಂದಿದೋ, ವರ್ಣಾಶ್ರಮ ಏನ್ ಬಂದಿದೋ ಅದನ್ನೇ ಫಾಲೋ ಮಾಡಿ, ಮತ್ತದ್ರಲ್ಲಿ ನೀವು ಪ್ರಶ್ನೆ ಮಾಡೋದಕ್ಕೆ ಹೋಗ್ಬೇಡಿ ಅಂತಾನೆ ಹೇಳ್ತು. ಸದಾಚಾರ ಅಂದ್ರೆ ಅದು ಇವ್ರದ್ದು. ನಾವು ನಾರ್ಮಲಿ ಅರ್ಥದಲ್ಲಿ ಏನ್ ತಿಳ್ಕೊತೇವೆ, ಸದಾಚಾರ ಅಂದ್ರೆ ಒಳ್ಳೆಯದನ್ನು ಫಾಲೋ ಮಾಡಿ ಅಂತ. ಇಲ್ಲಿ ಬರ್ಬೇಕಾದ್ರೆ ಅರ್ಥ ಚೇಂಜ್ ಆಗ್ಬಿಡ್ತದೆ ಮನುಸ್ಮೃತಿಯಲ್ಲಿ. ಇವತ್ತಿಗೂ ನೋಡ್ ನೀನ್ ಯಕ್ಷಗಾನಕ್ಕೆ ಹೋಗಿ ಒಡ್ಡೋಲ್ಗ ಅದು ಕೊಳ್ಳಿಂದ ಒಂದು ಯಾವುದೇ ಪ್ರಸಂಗ ಇರ್ಲಿ, ಒಂದ್ ಅರ್ಥ ಇದೆ ನೋಡಿ, ಅದು ವರ್ಣಾಶ್ರಮನ್ನೇ ಇದ್ ಮಾಡುವಂತದ್ ನೋಡಿ. ಸೇಮ್ ಅದು ಎಲ್ಲಾ ಪ್ರಸಂಗಕ್ಕೂ ಒಂದೇ ಅರ್ಥ. ಅದು ವರ್ಣಾಶ್ರಮನ್ನೇ ರಾಜನಾದವನ ಕರ್ತವ್ಯ ಅದನ್ನ ರಕ್ಷಿಸುವುದು. ಹೌದು, ರಾಜನ ಕರ್ತವ್ಯದಲ್ಲಿ ವರ್ಣಾಶ್ರಮವನ್ನು ಕಾಪಾಡುವುದು ಒಂದು. ಓಕೆ, ಬೇರೆ ಇನ್ನೊಂದು ಇದಕ್ಕೆ ತೋಟಾಗ್ತಿಲ್ಲ ಆದ್ರೂ ಹೇಳ್ದೆ. ಇವ್ರೊಂದು ಬುಕ್ ಬರ್ದಿದ್ರು ಕಾಣಿ, ಸಣ್ಣದ, ಈ ಸಣ್ಣ ಬುಕ್ ಲಕ್ಷ್ಮೀಶ್ ತೋಳ್ಪಾಡಿರುತ್ತೆ. ಯಾವ್ದೇ ಮಹಾಯುದ್ಧ ಹಲೋ. ಓ, ಏನ್ರಿ ನಿರಂಕುಶಮತಿಗಳೇ, ನಮಸ್ತೆ. ನಮಸ್ಕಾರ. ಮತ್ತೆ ಹೇಳಿ. ಬಹಳ ದಿವಸ ಆಯ್ತು. ನಾನು ಇಲ್ಲೇ ಇರ್ತೇನೆ. ಅದೇ ಅದ್ರೊಳಗೆ ಕೇಳಿಸ್ತದೆ. ಅದ್ರೊಳಗೆ ಈ ಅದೇ ಭಗವದ್ಗೀತೆದ ಖಾಲಿ 5 ಶ್ಲೋಕನ ಅವರು ವಿಮರ್ಶೆ ಮಾಡದ್ದು. ಮಹಾಯುದ್ಧಕ್ಕೂ ಮುನ್ನವ ಏನೋ ಅಂತೇಳಿ ಸಣ್ಣ ಪುಸ್ತಕ. ಅದ್ರಲ್ಲಿ ಅವ್ರದ್ದು ಇದೆ, ಅರ್ಜುನ ಇದೇನಂತ ಹೇಳಿದ್ರೆ, ಅವನಿಗೆ ವರ್ಣಾಶ್ರಮ ಈ ತರ ಇದ್ ಮಾಡಿದ್ರೆ, ಯಾವ್ದು ಒಂದಷ್ಟು ಜೀವ ಹಾನಿ ಆದ್ರೆ, ಮತ್ತು ಉಳಿದವ್ರಿದ್ರಲ್ಲ ಯುವಕರೆಲ್ಲ ತೀರಿ ಹೋದ್ಮೇಲೆ ಹೆಣ್ಮಕ್ಕಳುಗಳು ಬೇರೆ ಬೇರೆ ಯಾರ ಹತ್ರ ಯಾವ್ದೇ ತಮ್ಮ ಕಾಮನೆಯನ್ನ ಇದ್ ಮಾಡ್ಕೊಂಡು ಸಂತಾನ ಪಡ್ಕೊಳ್ತಾರೆ ಅಂತ ಹೇಳುವಂತದ್ದೇ ಅವನ ಇದು. ಯಾವ್ದು ವರ್ಣಾಶ್ರಮ ತಪ್ಪುತ್ತೆ ಅನ್ನುವಂಥದ್ದು. ಆ ಬುಕ್ ಓದ, ಅದ್ರಲ್ಲಿ ಹಂಗ್ ಬರ್ದಿತ್ತ. ನಂಗೆ ಹೇಳ್ಲಿಕ್ಕೆ ಸರಿಯಾಗಿ ಬರ್ತಾ ಇಲ್ಲ. ಅರ್ಥ ಆಗಿತ್ತ ನಿಂಗೆ? ಆಯ್ತಾ? ಅರ್ಥ ಆಯ್ತು. ಅಂದ್ರೆ ನೀವು ಬೇರೆ ಬೇರೆ ಇವ್ರ ಜೊತೆ ಸೇರಿದ್ರೆ ವರ್ಣಾಶ್ರಮಕ್ಕೆ ಪೆಟ್ಟು ಬೀಳ್ತದೆ ಅಂತ.
ಆತರ ಹೇಳಿದಾರ? ಹೌದೌದು, ಅದೇ ಅದೇ ಅರ್ಜುನ್ ಇದು ಅದೇ ಅಲ್ಲಿ. ಆದ್ರೂ ಒಂದಿತ್ತು, ಒಂದಿಷ್ಟು ಜೀವ ಹಾನಿ ಆಗುತ್ತೆ ಅಂತ ಹೇಳುವಂತದ್ದು ಒಂದವನದ್ದು ಇದು ಕಾಳಜಿ. ಅಲ್ಲಿ ಸ್ಪಷ್ಟ ಅಲ್ಲಿ ವರ್ಣಾಶ್ರಮದ ವಿಚಾರಣೆ ಬರುತ್ತೆ ಅದ್ರಲ್ಲಿ. ಸಣ್ಣದಂದ್ರೆ ಸಣ್ಣದು 30 ಪೇಜಿನ ಬುಕ್, ಬಹಳ ಲಾಕಿತ್ತು. ಎಷ್ಟೇ 20 ರೂಪಾಯಿ 10 ರೂಪಾಯಿ ಅಷ್ಟೇ ಪುಸ್ತಕಕ್ಕೆ. ಓಕೆ, ಮುಂದೆ ಓದ್ತೇನೆ. ಧರ್ಮನಾಶವೆಂದರೆ ಅದಕ್ಕೆ ನನ್ನ ಅರ್ಥವೇನೆಂದು ಕೆಲವರಿಗೆ ತಿಳಿಯಲಿಕ್ಕಿಲ್ಲ. ನನ್ನ ಈ ವಿಚಾರವೇ ಕೆಲವರಿಗೆ ಜಿಗುಪ್ಸೆ ಉಂಟು ಮಾಡಿರಬಹುದು. ಕೆಲವರಿಗೆ ಅದು ಕ್ರಾಂತಿಕಾರಿ ಎಂದು ಅನಿಸಿತು. ಆದುದರಿಂದ ನನ್ನ ಅಭಿಪ್ರಾಯವನ್ನು ಇಲ್ಲಿ ಸ್ಪಷ್ಟವಾಗಿ ತಿಳಿಸುತ್ತೇನೆ. ತತ್ವಗಳು ಬೇರೆ, ನಿಯಮಗಳು ಬೇರೆ. ಇದನ್ನು ನೀವು ಒಪ್ಪುತ್ತೀರೋ ಇಲ್ಲವೋ? ನಾನಂತೂ ಒಪ್ಪುತ್ತೇನೆ. ನಿಯಮಗಳು ವ್ಯಾವಹಾರಿಕ ವಿಧಿಸಿದ ರೀತಿಯಲ್ಲಿ ನಡೆದುಕೊಳ್ಳುವ ರೂಢಿಯ ಕ್ರಮಗಳು. ಆದರೆ ತತ್ವಗಳು ಬೌದ್ಧಿಕವಾಗಿರುತ್ತವೆ, ಸಾರಾಸಾರ ವಿವೇಚನೆಯಿಂದ ನಿರ್ಣಯಿಸುವ ಸಾಧನಗಳು. ಈ ಕ್ರಮದಲ್ಲಿ ಹೋಗೆಂದು ತಿಳಿಸುವುದು ನಿಯಮಗಳ ರೀತಿ. ತತ್ವಗಳು ನಿರ್ದಿಷ್ಟ ಕ್ರಮವನ್ನು ಹೇಳುವುದಿಲ್ಲ. ನಿಯಮಗಳು ಪಾಕಶಾಸ್ತ್ರದ ಕ್ರಮಸೂಚನೆಯಂತೆ ಏನನ್ನು ಮಾಡಬೇಕು, ಹೇಗೆ ಮಾಡಬೇಕು ಎಂದು ಹೇಳುತ್ತವೆ. ನ್ಯಾಯದಂತಹ ಒಂದು ತತ್ವ ಬೌದ್ಧಿಕ ಹಾಗೂ ಭಾವನಾತ್ಮಕ ಗುಣವನ್ನು ಒದಗಿಸುತ್ತವೆ. ಆದುದರಿಂದ ವ್ಯಕ್ತಿ ತನ್ನ ಬಯಕೆಗಳನ್ನು, ಉದ್ದೇಶಗಳನ್ನು ವಿವೇಚಿಸುತ್ತಾನೆ. ಯಾವುದನ್ನು ಮುಖ್ಯವಾಗಿ ಗಮನಿಸಬೇಕೆಂಬುದಕ್ಕೆ ಅವನಿಗೆ ಅದು ಮಾರ್ಗದರ್ಶಿಯಾಗುತ್ತದೆ. ನಿಯಮಗಳು ಹಾಗೂ ತತ್ವಗಳಿಗೆ ಇರುವ ಈ ಭೇದದ ಮೂಲಕ ಅವುಗಳನ್ನು ಅನುಸರಿಸಿ ಮಾಡುವ ಕಾರ್ಯಗಳು ಭಿನ್ನವಾಗುತ್ತವೆ. ನಿಯಮಗಳು ಒಳ್ಳೆಯದೆಂದು ಹೇಳಿದ್ದನ್ನು ಮಾಡುವುದು ಬೇರೆ. ತತ್ವ ದೃಷ್ಟಿಯಿಂದ ಒಳ್ಳೆಯದೆಂದು ತಿಳಿದಿದ್ದನ್ನು ಮಾಡುವುದು ಬೇರೆ. ತತ್ವ ತಪ್ಪಿರಬಹುದು, ಆದರೆ ಕೃತಿ ಪ್ರಜ್ಞಾಪೂರ್ವಕವಾಗಿದ್ದು ಹೊಣೆಗಾರಿಕೆಯನ್ನು ಹೊಂದಿರುತ್ತದೆ. ನಿಯಮ ಸರಿಯಾಗಿರಬಹುದು, ಅದನ್ನನುಸರಿಸಿ ಕೃತಿ ಯಾಂತ್ರಿಕವಾಗಿರುತ್ತದೆ. ಧಾರ್ಮಿಕ ಕ್ರಿಯೆ ಕೆಲವೊಮ್ಮೆ ಸರಿಯಾದ ಕ್ರಿಯೆಯಾಗದಿರಬಹುದು, ಆದರೆ ಹೊಣೆಗಾರಿಕೆ ಧರ್ಮ ಮುಖ್ಯವಾಗಿ ತತ್ವಗಳ ಮಾತೇ ಆಗತಕ್ಕದ್ದು. ಏನ್ ಹೇಳಿದ್ದು ಅರ್ಥ ಆಗ್ಲಿಲ್ಲ ನನಗೆ. ಯಾರಿಗಾದ್ರೂ ಅರ್ಥ ಆಯ್ತಾ? ಕೇಳಿಸ್ತಾ ಇದೆಯಾ? ಓಕೆ, ಮುಂದಕ್ಕೆ ಹೋದ್ವಾ. ಅದು ನಿಯಮಗಳ ಮಾತಲ್ಲ. ಧರ್ಮ ಕೇವಲ ನಿಯಮಗಳೆಂಬ ಅವಸ್ಥೆಗೆ ಇಳಿದಾಕ್ಷಣ ಅದು ಧರ್ಮವಾಗಿ ಉಳಿಯುತ್ತದೆ. ಏಕೆಂದರೆ ಧರ್ಮದ ಸಾರವಾದ ಹೊಣೆಗಾರಿಕೆಯು ಆಗ ನಾಶವಾಗುತ್ತದೆ. ಈ ಹಿಂದೂ ಧರ್ಮವೆಂದರೇನು? ಅದೊಂದು ತತ್ವಗಳ ಕಟ್ಟು ಅಥವಾ ನಿಯಮಾವಳಿಗಳು. ವೇದ ಸ್ಮೃತಿಗಳಲ್ಲಿ ಉಕ್ತವಾದ ಹಿಂದೂ ಧರ್ಮವೆಂದರೆ ಯಾಜ್ಞಿಕ, ಸಾಮಾಜಿಕ, ರಾಜಕೀಯ ಹಾಗೂ ಆರೋಗ್ಯ ರಕ್ಷಣಾತ್ಮಕ ನಿಯಮಗಳ ಒಂದು ಕಲಸು ಮೇಲೋಗರವಾಗಿದೆ. ಹಿಂದೂಗಳು ಧರ್ಮವೆಂದು ಯಾವುದನ್ನು ಕರೆಯುತ್ತಾರೋ ಅದು ವಿಧಿ ನಿಷೇಧಗಳ ಒಂದು ಸಂಚಯವೇ ಹೊರತು ಬೇರೇನೂ ಅಲ್ಲ. ನಿಜವಾಗಿಯೂ ವಿಶ್ವಾಸಾತ್ಮಕವಾದ ಎಲ್ಲಾ ದೇಶಗಳಿಗೂ, ಎಲ್ಲಾ ಜನಾಂಗಗಳಿಗೂ, ಎಲ್ಲಾ ಕಾಲಕ್ಕೂ ಅನ್ವಯಿಸುವಂತಹ ತತ್ವಗಳನ್ನುಳ್ಳದ್ದು ಎಂಬರ್ಥದಲ್ಲಿ ಅದು ಧರ್ಮವೇ ಅಲ್ಲ. ವಿಧಿ ನಿಷೇಧಗಳೇ ಧರ್ಮವೆಂಬರ್ಥ ಬರುವಂತೆ ವೇದ ಸ್ಮೃತಿಗಳಲ್ಲೂ ಧರ್ಮ ಎಂಬ ಪದವನ್ನು ಬಳಸಲಾಗಿದೆ. ವೇದದಲ್ಲಿ ಧರ್ಮವೆಂಬ ಪದವನ್ನು ಆಚಾರ ಶಾಸನಗಳೆಂಬರ್ಥದಲ್ಲಿ ಅನೇಕ ಸಲ ಬಳಸಲಾಗಿದೆ. ಜೈಮಿನಿ ತನ್ನ ಪೂರ್ವ ಮೀಮಾಂಸೆಯಲ್ಲಿ ಆಗಮಗಳಲ್ಲಿ ಉಕ್ತವಾದ ಶ್ರೇಯವೇ ಧರ್ಮವೆಂದು ವ್ಯಾಖ್ಯಾನಿಸಿದ್ದಾನೆ. ಸರಳವಾದ ಮಾತುಗಳಲ್ಲಿ ಹೇಳುವುದಾದರೆ ಹಿಂದೂಗಳು ಹೇಳುವ ಧರ್ಮವೆಂದರೆ ಕಾನೂನು ಅಥವಾ ಕಾನೂನಿನ ಕ್ರಮಕ್ಕೆ ಒಳಪಡಿಸಿದ ವರ್ಗನೀತಿ. ಇದು ಧರ್ಮವೆಂದು ನಾನು ಒಪ್ಪಲಾರೆ. ಕಟ್ಟುನಿಟ್ಟಾದ ನಿಯಮಾವಳಿಗಳೇ ಧರ್ಮವೆಂದು ಬಳಸಲ್ಪಡುವುದರಿಂದ ನೈತಿಕ ಸ್ವಾತಂತ್ರ್ಯ ನಾಶವಾಗುತ್ತದೆ. ಮನಪೂರ್ವಕವಾದ ನಡವಳಿಕೆಗೆ ಬದಲಾಗಿ
ಹೊರಗಿನಿಂದ ಹೇರಿದ ನಿಯಮಗಳನ್ನು ಗುಲಾಮರಾಗಿ ಜನ ಪಾಲಿಸಬೇಕಾಗುತ್ತದೆ. ಈ ವಿಧಿ ನಿಷೇಧಗಳ ಅತ್ಯಂತ ದುಷ್ಟ ಅಂಶವೆಂದರೆ ಅವು ಸರ್ವಕಾಲಕ್ಕೂ ಇದ್ದಂತೆಯೇ ಪಾಲಿಸಲ್ಪಡಬೇಕೆಂಬುದು. ಎಲ್ಲಾ ವರ್ಗಗಳಿಗೆ ಅವು ಸಮಾನವಾಗಿಯೂ ಇಲ್ಲ, ಒಂದೊಂದಕ್ಕೆ ಒಂದೊಂದು ಬಗೆಯಾಗಿವೆ. ಅವು ಸಾರ್ವಕಾಲಿಕವೆಂದು ಹೇಳಿರುವುದರಿಂದ ಈ ಅಸಮಾನತೆಯು ಶಾಶ್ವತವಾಗಿದೆ. ಈ ಶಾಸನಗಳನ್ನು ವಿಧಿಸಿದವರು ಇಂತಿಂತಹ ದ್ರಷ್ಟರೆಂದು ನಾವು ಅವುಗಳನ್ನು ವಿರೋಧಿಸುವುದಲ್ಲ. ಇವು ಸಿದ್ಧಾಂತವೆಂಬಂತೆ ಸ್ಥಿರೀಕೃತವಾಗಿರುವುದಕ್ಕೆ ಮಾತ್ರ ನಮ್ಮ ಆಕ್ಷೇಪವಿದೆ. ಮನುಷ್ಯ ತನ್ನ ಸುಖ ಆತನ ಪರಿಸ್ಥಿತಿಗೆ ಅನುಸಾರವಾಗಿ ಬದಲಾಗುತ್ತದೆ. ಹೀಗಿರುವಾಗ ಈ ಬಗೆಯ ಶಾಶ್ವತವಾದ ನಿಯಮ ಅಥವಾ ಶಾಸನಗಳನ್ನು ಜನತೆ ಅವ್ಯಾಹತವಾಗಿ ಹೇಗೆ ಸಹಿಸಿಕೊಳ್ಳಬಲ್ಲದು? ಆದುದರಿಂದ ಇಂತಹ ಧರ್ಮವನ್ನು ನಾಶಪಡಿಸಿದರೆ ಅದು ಯಾವ ರೀತಿಯಿಂದಲೂ ಅಧರ್ಮವಲ್ಲವೆಂದು ಹೇಳುತ್ತೇನೆ. ಈ ಧರ್ಮದ ಮುಖಕ್ಕೆ ತೊಡಿಸಿದ ಈ ಮುಸುಕನ್ನು ಕಿತ್ತು ಹಾಕಿ ಶಾಸನಗಳನ್ನು ಧರ್ಮವೆಂದು ರೂಢಿಗೊಳಿಸಿದ ಅನ್ಯಾಯವನ್ನು ದೂರಗೊಳಿಸುವುದು ನಿಮ್ಮ ಅನಿವಾರ್ಯ ಕರ್ತವ್ಯ. ಇದು ನನ್ನ ಅಭಿಪ್ರಾಯ. ಧರ್ಮದ ಬಗೆಗೆ ಉಂಟಾಗಿರುವ ಈ ತಪ್ಪು ಕಲ್ಪನೆಯನ್ನು ಜನರ ಮನಸ್ಸಿನಿಂದ ಹೊರಗೆ ತಳ್ಳಿಬಿಡಿ. ಅವರು ಪಾಲಿಸುತ್ತಿರುವುದು ಧರ್ಮವಲ್ಲ, ಒಂದು ಶಾಸನ ಎಂದು ಮನವರಿಕೆ ಮಾಡಿಬಿಡಿ. ಹಾಗೆ ಮಾಡುವಲ್ಲಿ ನೀವು ಜಯಶಾಲಿಗಳಾದ ಪಕ್ಷದಲ್ಲಿ ಆ ಧರ್ಮವನ್ನು ತಿದ್ದುವುದಕ್ಕೆ ಅಥವಾ ನಾಶಗೊಳಿಸುವುದಕ್ಕೆ ನಿಮಗೆ ಸಾಧ್ಯವಾಗುವುದು. ಎಲ್ಲಿಯವರೆಗೆ ಜನರು ಅದನ್ನು ಧರ್ಮವೆಂದು ಪರಿಗಣಿಸುವರೋ ಅಲ್ಲಿಯವರೆಗೆ ಅವರು ಅದರ ಬದಲಾವಣೆಗೆ ಸಿದ್ಧರಾಗಿರುವುದಿಲ್ಲ. ಯಾಕೆಂದರೆ ಧರ್ಮದಲ್ಲಿ ಬದಲಾವಣೆಯ ಕಲ್ಪನೆ ಇಲ್ಲ, ಆದರೆ ಶಾಸನ ಅಥವಾ ಕಾನೂನು ತಿದ್ದುವಿಕೆಗೆ ಒಳಗಾಗಬಲ್ಲದೆಂದು ಅವರು ಒಪ್ಪುತ್ತಾರೆ. ತಾವು ಧರ್ಮವೆಂದು ಭ್ರಮಿಸಿದ್ದು ನಿಜವಾಗಿಯೂ ಪ್ರಾಚೀನ ಕಾಲದ ಶಾಸನ ಅಥವಾ ಕಾನೂನು ಎಂದು ಅರಿತಾಗ ಅದನ್ನು ಬದಲಿಸಲು ಅವರು ಸಿದ್ಧರಾಗುವರು. ಕಾನೂನನ್ನು ಬದಲಿಸಬಹುದೆಂದು ಜನ ಆಗ ಒಪ್ಪುತ್ತಾರೆ. ಅಂದ್ರೆ ಇಲ್ಲಿ ಏನ್ ಇವರು ಧರ್ಮ ಅಂತ ಇದು ಮಾಡ್ತಾ ಇದಾರಲ್ಲ, ಹಿಂದೂ ಧರ್ಮ ಅಂತ, ಅದು ವಾಸ್ತವದಲ್ಲಿ ಹಿಂದೆ ಯಾರೋ ಒಬ್ಬ ಒಂದಷ್ಟು ರೂಲ್ಸ್ ಮಾಡಿದನಲ್ಲ, ಅದನ್ನ ಫಾಲೋ ಮಾಡ್ತಾ ಇರೋದು. ಆ ರೂಲ್ಸ್ ಕೂಡ ಏನಾಗಿದೆ ಅಂದ್ರೆ ಎಲ್ರಿಗೂ ಸಮಾನವಾಗಿಲ್ಲ. ಒಬ್ಬೊಬ್ನಿಗೆ ಬ್ರಾಹ್ಮಣರಿಗೊಂದು ರೂಲ್ಸ್ ಇದ್ರೆ ಕ್ಷತ್ರಿಯರಿಗೊಂದು ರೂಲ್ಸ್, ವೈಶ್ಯರಿಗೊಂದು ರೂಲ್ಸ್, ಶೂದ್ರರಿಗೊಂದು ರೂಲ್ಸ್ ಇದೆ. ಆದ ಕಾರಣ ನೀವು ಇದನ್ನ ಧರ್ಮ ಅಂತ ಹೆಂಗ್ ಕರಿತೀರಾ? ಆಯ್ತಾ? ನಾವು ಮೊದ್ಲು ಅರ್ಥ ಮಾಡ್ಕೋಬೇಕಾಗಿದ್ದು ಇದು ಧರ್ಮ ಅಲ್ಲ, ಇದು ಅವರು ವಿಧಿಸಿದ ಶಾಸನ ಅಂತ ಹೇಳುದನ್ನ ಅರ್ಥ ಮಾಡ್ಕೊಂಡ್ರೆ ಈ ಧರ್ಮವನ್ನ ಮೀರುವುದಕ್ಕೆ ನಮಗೆ ಸುಲಭ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ವಿಧಿ ನಿಷೇಧಗಳ ಧರ್ಮವನ್ನು ನಾನು ಖಂಡಿಸುತ್ತಿದ್ದೇನೆ ಅಂದ ಕೂಡಲೇ ಧರ್ಮವೇ ಬೇಡವೆಂಬುದು ನನ್ನ ಅಭಿಪ್ರಾಯವಲ್ಲ. ತದ್ವಿರುದ್ಧವಾಗಿ ಬರ್ಕ್ ಹೇಳಿದ ಮಾತಿಗೆ ನಾನು ದನಿಗೂಡಿಸುತ್ತೇನೆ. ನಿಜವಾದ ಧರ್ಮವು ಸಮಾಜಕ್ಕೆ ಆಧಾರವಾಗಿರುತ್ತದೆ. ನಿಜವಾದ ನಾಗರಿಕ ಸರಕಾರಕ್ಕೂ ಅದೇ ಅಡಿಗಲ್ಲು. ಆದುದರಿಂದ ಈ ವಿಧಿ ನಿಷೇಧಗಳನ್ನು ರದ್ದುಪಡಿಸಿದಾಗ ಅವುಗಳ ಜಾಗದಲ್ಲಿ ತತ್ವಗಳ ಧರ್ಮ ನೆಲಸಮವಾಗಬೇಕೆಂದು ನಾನು ಬಯಸುತ್ತೇನೆ. ಧರ್ಮ ಅಗತ್ಯವೆಂದು ನನಗೆ ಮನವರಿಕೆಯಾಗಿದೆ. ಈ ಧರ್ಮದಲ್ಲಿ ಸುಧಾರಣೆಗಳಾಗಬೇಕು. ಅವು ಯಾವುವೆಂಬುದನ್ನು ರೂಪುರೇಷೆಗಳನ್ನು ನಿಮಗೆ ಒದಗಿಸಬೇಕಾಗಿದೆ. ಸುಧಾರಿತ ಧರ್ಮದಲ್ಲಿ ಈ ಮುಂದೆ ಹೇಳುವ ಅಂಶಗಳು ಪ್ರಧಾನವಾಗಿರಬೇಕು. ಅಂದ್ರೆ ಈ ವಿಧಿ ನಿಷೇಧ ಧರ್ಮವನ್ನು ನಾನು ಖಂಡಿಸ್ತೇನೆ. ಅಂದ್ರೆ ದೇವರೇ ಬರೆದು ಬಿಟ್ಟಿದ್ದಾನೆ ಇವನ್ ಮೇಲೆ ಇವನ್ ಕೆಳಗೆ ಅಂತ ಹೇಳುವಂತ ಈ ಧರ್ಮವನ್ನ ನಾನು ಖಂಡಿಸ್ತೇನೆ. ಅದರ ಅರ್ಥ ನಾನು ಧರ್ಮವೇ ಬೇಡ ಅಂತ ಹೇಳ್ತಾ ಇಲ್ಲ. ಧರ್ಮ ಎಷ್ಟು ಮುಖ್ಯ ಅಂತ ಹೇಳುದು ನನ್ಗೆ ಅರ್ಥ ಆಗಿದೆ, ನನಗೆ ಮನವರಿಕೆ ಆಗಿದೆ. ಈ ಧರ್ಮಗಳು ಸುಧಾರಣೆ ಆಗ್ಬೇಕು. ಅವು ಯಾವುದೆಂಬುದರ ರೂಪುರೇಷೆಗಳು ನಿಮಗೆ ಒದಗಿಸುತ್ತೇನೆ ಅಂತ ಮುಂದೆ ಹೇಳ್ತಾರೆ. ಸಮಸ್ತ ಹಿಂದೂಗಳಿಗೆ ಅನ್ವಯಿಸುವ ಹಾಗೂ ಸಮಸ್ತ ಹಿಂದೂಗಳಿಗೆ ಸಮ್ಮತವಾದ ಒಂದೇ ಒಂದು ಪ್ರಮಾಣಭೂತವಾದ ಧರ್ಮವಿರಬೇಕು. ಅಂದರೆ ಧರ್ಮಗ್ರಂಥಗಳೆಂದು ಈವರೆಗೆ ಭಾವಿಸಲಾದ ವೇದಗಳು, ಶಾಸ್ತ್ರಗಳು, ಪುರಾಣಗಳು ಧರ್ಮಗ್ರಂಥವಲ್ಲವೆಂದು ಕಾನೂನಿನಿಂದ ರದ್ದುಪಡಿಸಬೇಕು. ಮತ್ತು ಈ ಗ್ರಂಥಗಳ ಆಧಾರದಿಂದ ಯಾವುದೇ ಆಚಾರ, ತತ್ವ, ವೃತ ಮೊದಲಾದವುಗಳನ್ನು ಯಾರಾದರೂ ಬೋಧಿಸಿದರೆ ಅದನ್ನು ಶಿಕ್ಷಾರ್ಹವೆಂದು ಪರಿಗಣಿಸಬೇಕು. ಹಿಂದೂಗಳಲ್ಲಿರುವ ಪೌರೋಹಿತ್ಯ
ಅಥವಾ ಧರ್ಮಾಧಿಪತ್ಯವನ್ನು ರದ್ದುಪಡಿಸುವುದು ಲೇಸು. ಆದರೆ ಇದು ಅಸಾಧ್ಯವೆಂದು ತೋರುವುದರಿಂದ ಕನಿಷ್ಠ ಪಕ್ಷ ಅದು ಅನುವಂಶೀಯವಾಗಿರುವುದನ್ನಾದರೂ ನಿಷೇಧಿಸಬೇಕು. ಪುರೋಹಿತ ಅಥವಾ ಧರ್ಮಾಧಿಪತಿಯಾಗಲು ಪ್ರತಿಯೊಬ್ಬ ಹಿಂದುವಿಗೆ ಸಮಾನವಾದ ಹಕ್ಕು ಇರತಕ್ಕದ್ದು. ಸರ್ಕಾರವು ಗೊತ್ತುಪಡಿಸುವ ಒಂದು ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿ ಸರ್ಕಾರದಿಂದ ಸನ್ನದ್ದು ಪಡೆಯದೇ ಇದ್ದವರು ನಡೆಸುವ ಧಾರ್ಮಿಕ ಕಾರ್ಯ ಶಾಸನಬದ್ಧವಲ್ಲವೆಂದು ಸಾರಿ ಸರಕಾರವು ಅಂಥ ಜನರನ್ನು ದಂಡಿಸತಕ್ಕದ್ದು. 4. ಧರ್ಮಾಧಿಪತಿಯು ಸರಕಾರಿ ಸೇವಕನಾಗಬೇಕು ಮತ್ತು ಇತರ ಪ್ರಜೆಗಳಂತೆ ದೇಶದ ಕಾನೂನಿಗೆ ಬದ್ಧನಾಗಿರಬೇಕು. ನೀತಿ, ನಂಬಿಕೆಗಳು, ಪೂಜೆ ಮೊದಲಾದ ವಿಷಯಗಳಲ್ಲಿ ಸರಕಾರ ಅವನನ್ನು ವಿಚಾರಿಸಿ ಶಿಸ್ತಿನ ಕ್ರಮ ಕೈಗೊಳ್ಳಲು ಸಂಪೂರ್ಣ ಅವಕಾಶವಿರತಕ್ಕದ್ದು. ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಸಮಸ್ತ ಹಿಂದೂಗಳಿಗೆ ಅನ್ವಯವಾಗುವಂತ ಒಂದು ಇದನ್ನ ತಕೊಂಡ್ಬರ್ಬೇಕು. ಈಗೇನು ಧರ್ಮ ಗ್ರಂಥಗಳು, ಪುರಾಣಗಳು, ಇವೆಲ್ಲವೂ ಶಾಸ್ತ್ರಗಳು, ಪುರಾಣಗಳು ಇವೆಲ್ಲವನ್ನ ರದ್ದುಪಡಿಸ್ಬೇಕು. ಇವೆಲ್ಲ ಧರ್ಮ ಗ್ರಂಥಗಳು ಅಂತ ಇದೆಯಲ್ಲ, ಅದನ್ನ ರದ್ದುಪಡಿಸ್ಬೇಕು. ಈ ಗ್ರಂಥದ ಆಧಾರದಿಂದ ನೀವು ಯಾವುದೇ ಆಚಾರ, ತತ್ವ, ವೃತ್ತಗಳನ್ನು ಬೋಧಿಸುವುದು ಮತ್ತು ಮಾಡುವುದು ಶಿಕ್ಷಾರ್ಹ ಅಪರಾಧ ಅಂತ ಪರಿಗಣಿಸ್ಬೇಕು. ಆಯ್ತಾ. ನೆಕ್ಸ್ಟ್ ಇವ್ರು ಹೇಳ್ತಾರೆ ಪುರೋಹಿತ್ಯವನ್ನ ಬಿಟ್ಟು ಬಿಡ್ಬೇಕು. ಆದ್ರೆ ಅದು ಕಷ್ಟ ಸಾಧ್ಯ. ಆದ್ದರಿಂದ ಅದಕ್ಕೆ ಏನ್ ಮಾಡ್ಬೇಕು, ಕನಿಷ್ಠ ಪಕ್ಷ ಈ ಬ್ರಾಹ್ಮಣರೇ ಪುರೋಹಿತರಾಗ್ತಾ ಇದಾರ, ಅಥವಾ ಇನ್ನು ಯಾವ್ದೋ ಇದ್ರಲ್ಲಿ ಪುರೋಹಿತರಾಗ್ತಾ ಇದಾರಲ್ಲ, ಬ್ರಾಹ್ಮಣ ಇರ್ಬೋದು, ಬೇರೆ ಇದ್ರಲ್ಲೂ ಇರ್ಬೋದು, ಅವರ ಫ್ಯಾಮಿಲಿಯೇ ಪುರೋಹಿತರ ಫ್ಯಾಮಿಲಿ ಅಂತ ಅನುವಂಶೀಯವಾಗಿರ್ತದಲ್ಲ, ಅದನ್ನ ನಿಷೇಧಿಸ್ಬೇಕು. ಆಯ್ತಾ. ಅದನ್ನ ಸರ್ಕಾರ ಯಾರು ಹೇಳಿದ್ರು ಇವಾಗ ಹೆಂಗ್ ಆಡ್ಬೋದು ಒಪ್ಪಲ್ಲ. ಅದನ್ನ ಏನ್ ಮಾಡ್ಬೇಕು, ಸರ್ಕಾರ ತನ್ನ ಅಧೀನಕ್ಕೆ ತಕೊಂಡ್ಬಿಡ್ಬೇಕು. ಅವ್ರಿಗೆ ಒಂದು ಎಕ್ಸಾಮ್ ತರ ಮಾಡ್ಬೇಕು. ಆಯ್ತಾ. ಆ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿ ಸರ್ಕಾರದಿಂದ ಒಂದು ಲೈಸೆನ್ಸ್ ತರ ಸಣ್ಣದ್ದು ಒಂದು ಸರ್ಟಿಫಿಕೇಟ್ ಪಡ್ಕೊಂಡು ಅವರು ಇದನ್ನ ನಡೆಸೋದಕ್ಕೆ ಇದಾಗಬೇಕು. ಧಾರ್ಮಿಕ ಕಾರ್ಯ ಶಾಸನಬದ್ಧವಲ್ಲವೆಂದು ಸಾರಿ ಸರ್ಕಾರವು ಅಂತ ಜನರನ್ನು ದಂಡಿಸತಕ್ಕದ್ದು. ಆಯ್ತಾ. ಇನ್ನು ಧರ್ಮಾಧಿಕಾರಿ ಇದನ್ನಲ್ವಾ, ಅಧಿಪತಿ ಇದೆಯನ್ನಲ್ಲ, ಅವನು ಸರ್ಕಾರಿ ಸೇವಕನಾಗ್ಬೇಕು ಮತ್ತು ಇತರ ಪ್ರಜೆಗಳಂತೆ ದೇಶದ ಕಾನೂನಿಗೆ ಬದ್ಧನಾಗಿರ್ಬೇಕು. ಅವನು ಧರ್ಮ ಇದ್ರಲ್ಲಿ ಏನ್ ಹೇಳಿದ್ರು ಅವನಿಗೆ ಕಾನೂನಿಗೆ ಬದ್ಧನಾಗಿರ್ಬೇಕು. ನೀತಿ, ನಂಬಿಕೆಗಳು, ಪೂಜೆ ಮೊದಲಾದ ವಿಷಯಗಳಲ್ಲಿ ಸರ್ಕಾರ ಅವನನ್ನು ವಿಚಾರಿಸಿ ಶಿಸ್ತಿನ ಕ್ರಮ ಕೈಗೊಳ್ಳಲು ಸಂಪೂರ್ಣ ಅವಕಾಶವಿರತಕ್ಕದ್ದು. 5ನೇದು ಏನ್ ಹೇಳ್ತಾರೆ, IPS ಅಧಿಕಾರಿಗಳ ಸಂಖ್ಯೆಯನ್ನು ನಿಯಂತ್ರಿಸುವ ರೀತಿಯಲ್ಲೇ ಪುರೋಹಿತರ ಸಂಖ್ಯೆಯನ್ನು ಅವಶ್ಯಕತೆಗೆ ಅನುಗುಣವಾಗಿ ಒಂದು ಮಿತಿಯೊಳಗೆ ಇಟ್ಟುಕೊಳ್ಳಬೇಕು. ಇದು ತುಂಬಾ ತೀವ್ರವಾದ ಬದಲಾವಣೆ ಎನ್ನಿಸಬಹುದು, ಆದರೆ ನನ್ನ ದೃಷ್ಟಿಯಿಂದ ಇದರಲ್ಲಿ ಕ್ರಾಂತಿಕಾರಕವಾದುದೇನೂ ಇಲ್ಲ. ದೇಶದಲ್ಲಿ ಪ್ರತಿಯೊಂದು ವೃತ್ತಿಗೂ ಕ್ರಮಬದ್ಧತೆ ಇದೆ. ಇಂಜಿನಿಯರ್ಗಳು ನಿರ್ದಿಷ್ಟ ಪ್ರಾವೀಣ್ಯವನ್ನು ತೋರಬೇಕು, ಡಾಕ್ಟರ್ಗಳು ಪ್ರಾವೀಣ್ಯವನ್ನು ತೋರಬೇಕು, ವಕೀಲರು ಪ್ರಾವೀಣ್ಯವನ್ನು ತೋರಬೇಕು. ಹೀಗೆ ಖಚಿತಪಡಿಸಿಕೊಂಡ ಮೇಲೆಯೇ ಇವರೆಲ್ಲರಿಗೂ ತಮ್ಮ ತಮ್ಮ ವೃತ್ತಿಗಳನ್ನು ಆರಂಭಿಸಲು ಅನುಮತಿ ದೊರೆಯುತ್ತವೆ. ತಮ್ಮ ವೃತ್ತಿಯನ್ನು ನಡೆಸಿಕೊಂಡು ಹೋಗುವ ಕಾಲದಲ್ಲೆಲ್ಲ ಈ ಜನರು ದೇಶದ ಕಾನೂನುಗಳನ್ನು ಪಾಲಿಸತಕ್ಕದ್ದು ಮತ್ತು ತಮ್ಮ ತಮ್ಮ ವೃತ್ತಿಗಳು ವಿಧಿಸುವ ನಿಯಮಾವಳಿಯನ್ನು ಪಾಲಿಸತಕ್ಕದ್ದು. ನಿರ್ದಿಷ್ಟ ಪ್ರಾವೀಣ್ಯವನ್ನು ಪಡೆಯದೆಲೆ ಕೈಗೊಳ್ಳಬಹುದಾದ ಏಕೈಕ ವೃತ್ತಿ ಎಂದರೆ ಧರ್ಮಗುರುವಿನ ಅಥವಾ ಪುರೋಹಿತ ವೃತ್ತಿ. ಈ ಕಸುಬಿಗೆ ನಿಗದಿಪಡಿಸಿದ ಒಂದು ನಿಯಮಾವಳಿ ಇಲ್ಲ. ಈ ವೃತ್ತಿಯನ್ನು ನಡೆಸುವ ವ್ಯಕ್ತಿ ಮಾನಸಿಕವಾಗಿ ಪೆದ್ದನಾಗಿರಬಹುದು, ದೈಹಿಕವಾಗಿ ಗುಹ್ಯ ರೋಗಗಳಿಂದ ಬಳಲುತ್ತಿರಬಹುದು, ನೈತಿಕವಾಗಿ ಪಾಪಿಯೂ ಆಗಿರಬಹುದು. ಹೀಗಿದ್ದರೂ ಧಾರ್ಮಿಕ ಉತ್ಸವಾದಿಗಳಲ್ಲಿ ಅಧಿಕಾರಿಯಾಗಿ ಭಾಗವಹಿಸಲು, ಹಿಂದೂ ದೇವಸ್ಥಾನಗಳ ಪವಿತ್ರತಮ ಗರ್ಭಗುಡಿಯನ್ನು ಪ್ರವೇಶಿಸಲು, ದೇವರನ್ನು ಮುಟ್ಟಿ ಪೂಜಿಸಲು ಅವನು ಯೋಗ್ಯನೆಂದು ಪರಿಗಣಿಸಲ್ಪಡುತ್ತಾನೆ. ಅಂದ್ರೆ ಹೇಗೆ IPS ಅಧಿಕಾರಿಗೆ ಒಂದು IPS ಎಕ್ಸಾಮ್ ಪಾಸ್ ಮಾಡಿದ್ರೆ ಮಾತ್ರ ಸರ್ಟಿಫಿಕೇಟ್ ಸಿಗ್ತದೋ, ಅದೇ ರೀತಿಯಲ್ಲಿ ಪುರೋಹಿತರ ಸಂಖ್ಯೆಯನ್ನು ಕೂಡ ನಿಯಂತ್ರಿಸ್ಬೇಕು. ಇಷ್ಟೇ ಪುರೋಹಿತರು ಇರ್ಬೇಕು, ಇವ್ರು ಈ ಎಕ್ಸಾಮ್ ಪಾಸ್ ಮಾಡಿರ್ಬೇಕು ಅಂತ ಅವರನ್ನ ಒಂದು ಮಿತಿಯೊಳಗೆ ಇಟ್ಕೊಳ್ಬೇಕು. ಯಾಕೆ ಇದನ್ನ ಹೇಳ್ತಾ ಇದ್ದಾನೆ, ಬಹುಶಃ ಇದು ತುಂಬಾ ಕ್ರಾಂತಿಕಾರಕವಾದ ಇದನ್ನ ಹೇಳ್ತಾ ಇದ್ದಾರೆ ಇವರು ಅಂತ ನೀವು ಅಂದ್ಕೋಬೇಕಾಗಿಲ್ಲ. ಯಾಕೆ ಹೇಳ್ತಾ ಇದ್ದಾನೆ ಅಂದ್ರೆ
ಒಬ್ಬ ಡಾಕ್ಟರ್ ಆದವನಿಗೆ ಅವನು ಡಾಕ್ಟರ್ ಇದನ್ನ ಚೆನ್ನಾಗಿ ಕಲ್ತು ಅದ ಎಕ್ಸಾಮ್ ಪಾಸ್ ಆಗಿ ಆ ಪ್ರಾವೀಣ್ಯತೆಯನ್ನ ಪಡೆದಿರ್ಬೇಕು. ವಕೀಲರಿಗೂ ಅದೇ ತರ, ಇಂಜಿನಿಯರಿಗೂ ಅದೇ ತರ ಎಲ್ಲಾ ರೂಲ್ಸ್ ಗಳಿರ್ತವೆ. ಆದರೆ ನೀವು ಇದನ್ನ ಯಾವುದನ್ನು ಪಡೆಯದೆಯೂ ಒಬ್ಬ ವ್ಯಕ್ತಿ ಪೌರೋಹಿತ್ಯನ್ನ ಮಾಡಬಹುದು, ತನ್ನ ಹಿರಿಯರಿಂದ ಬಂದಿದೆ ಅಂತ ಹೇಳ್ಕೊಂಡು. ಇದು ಹೋಗ್ಬಿಡ್ಬೇಕು ಅಂತ ಹೇಳ್ತಾರೆ. ಆಯ್ತಾ? ಯಾಕೆ ಆಯ್ತಾ ಯಾಕೆ ಅಂತ ಹೇಳ್ತಾರೆ. ಒಬ್ಬ ಮಾನಸಿಕವಾಗಿ ಪೆದ್ದನಾಗಿರ್ಬಹುದು, ದೈಹಿಕವಾಗಿ ಅವನಿಗೆ ಬೇರೆ ಬೇರೆ ರೋಗಗಳಿರ್ಬೋದು, ಆಯ್ತಾ, ನೈತಿಕವಾಗಿ ಅವನು ಪಾಪಿಯೂ ಆಗಿರ್ಬೋದು, ಯಾವ್ಯಾವ್ದ ಕೆಟ್ಟ ಕೆಲಸನ ಇದ್ ಮಾಡಿರ್ಬೋದು. ಹೀಗಿದ್ರೂ ಕೂಡ ಧಾರ್ಮಿಕ ಉತ್ಸವಾದಿಗಳಲ್ಲಿ ಭಾಗವಹಿಸಲು, ಪವಿತ್ರ ಗುಡಿಯನ್ನು ಪ್ರವೇಶಿಸಲು, ದೇವರನ್ನು ಮುಟ್ಟಲು ಅವನು ಯೋಗ್ಯನಾಗ್ತಾನೆ. ಯಾಕಂದ್ರೆ ಅವನು ಜಾತಿಯ ಕಾರಣದಿಂದ. ಇದು ಹೋಗ್ಬಿಡ್ಬೇಕು ಅಂತ ಹೇಳ್ತಾರೆ. ಅವನು ಪೌರೋಹಿತ್ಯ ವರ್ಗದಲ್ಲಿ ಹುಟ್ಟಿದರೆ ಸಾಕು, ಆತನಿಗೆ ಪೌರೋಹಿತ್ಯದ ಯೋಗ್ಯತೆ ತಾನಾಗಿಯೇ ಬಂದು ಬಿಟ್ಟಿರುತ್ತದೆ ಎಂಬ ರೂಢಿ ಹಿಂದೂಗಳಲ್ಲಿ ಇದೆ. ಹಿಂದೂಗಳಲ್ಲಿರುವ ಈ ಪೌರೋಹಿತ ವರ್ಗ ಕಾನೂನಿಗಾಗಲಿ ನೀತಿ ನಿಯಮಕ್ಕಾಗಲಿ ಒಳಪಟ್ಟಿಲ್ಲ. ಅದಕ್ಕೆ ಹಕ್ಕುಗಳುಂಟು, ಕರ್ತವ್ಯಗಳಿಲ್ಲ. ನಾನು ಈ ಮೊದಲು ಸೂಚಿಸಿದಂತೆ ಈ ವರ್ಗವನ್ನು ಕಾನೂನುಗಳಿಂದ ಅಗತ್ಯವಾಗಿ ನಿಗ್ರಹಿಸತಕ್ಕದ್ದು. ಹೀಗೆ ಮಾಡಿದರೆ ಜನರನ್ನು ತಪ್ಪು ದಾರಿಗೆಳೆಯುವ ಅವರ ಕುಚೇಷ್ಟೆಗೆ ತಡೆಯುಂಟಾಗುವುದು. ಎಲ್ಲರಿಗೂ ಧರ್ಮಾಧಿಪತ್ಯದ ಹಕ್ಕು ಸಮಾನವಾದಲ್ಲಿ ಅದು ಪ್ರಜಾಪ್ರಭುತ್ವಕ್ಕೆ ಅನುಕೂಲವಾಗುವುದು. ಇದರಿಂದ ನಿಶ್ಚಿತವಾಗಿಯೂ ಬ್ರಾಹ್ಮಣತ್ವ ನಾಶವಾಗುವುದು ಮತ್ತು ಜಾತಿ ನಾಶಕ್ಕೂ ಹಾದಿಯಾಗುವುದು. ಯಾಕೆಂದರೆ ಜಾತಿ ಎಂಬುದು ಬ್ರಾಹ್ಮಣತ್ವದ ಒಂದು ವಿಷವಾಗಿ ಹಿಂದುತ್ವವನ್ನು ಆವರಿಸಿದೆ. ಬ್ರಾಹ್ಮಣತ್ವವನ್ನು ನಾಶ ಮಾಡಿದರೆ ಹಿಂದುತ್ವ ಬದುಕಿ ಉಳಿದೀತು. ಈ ಸುಧಾರಣೆಗೆ ಯಾರಿಂದಲೂ ವಿರೋಧ ಬರಬೇಕಾಗಿಲ್ಲ. ಆರ್ಯ ಸಮಾಜಗಳು ಕೂಡ ಇದನ್ನು ಸ್ವಾಗತಿಸಬೇಕು. ಏಕೆಂದರೆ ಅವರು ಪ್ರತಿಪಾದಿಸುವ ಗುಣಕರ್ಮ ತತ್ವವೇ ಇಲ್ಲಿ ಅನ್ವಯವಾಗುತ್ತದೆ. ಓಕೆ, ಭಾರಿ ಇದನ್ನ ಹೇಳ್ತಿದ್ದಾರೆ. ಎಲ್ರಿಗೂ ಪೂಜೆ ಮಾಡೋ ಅಧಿಕಾರ ಕೊಡ್ಬೇಕು, ಅವನಿಗೆ ಎಕ್ಸಾಮ್ ಇರ್ಬೇಕು, ಅದನ್ನ ಪಾಸ್ ಮಾಡಿದವನಿಗೆ ಮಾತ್ರ ಕೊಡ್ಬೇಕು. ಇದ್ರಲ್ಲಿ ಮತ್ತೆ ಆ ಜಾತಿ ಈ ಜಾತಿ ಅಂತ ನೋಡ್ಬಾರ್ದು. ಇದನ್ನ ಆರ್ಯ ಸಮಾಜ ಕೂಡ ಒಪ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ನೀವು ಅದನ್ನು ಮಾಡಿ ಅಥವಾ ಬಿಡಿ, ಆದರೆ ಧರ್ಮಕ್ಕೆ ಒಂದು ತಾತ್ವಿಕ ತಳಹದಿಯನ್ನು ಒದಗಿಸತಕ್ಕದ್ದು, ಸಮಾನತೆ, ಸ್ವಾತಂತ್ರ್ಯ ಮತ್ತು ಭ್ರಾತೃತ್ವಗಳಿಗೆ ಸಮ್ಮತವಾದ, ಅಂದರೆ ಪ್ರಜಾಪ್ರಭುತ್ವಕ್ಕನುಗುಣವಾದ ಅಡಿಪಾಯ ಅವಶ್ಯವಾಗಿದೆ. ಈ ವಿಷಯದಲ್ಲಿ ನಾನು ಅಧಿಕಾರವಾಣಿಯಿಂದ ಮಾತಾಡಲಾರೆ. ಆದರೆ ಇಂತಹ ತಳಹದಿಗಾಗಿ ನೀವು ವಿದೇಶಿ ಮೂಲಗಳಿಂದ ಕೈಗಡ ತರಬೇಕಾಗಿಲ್ಲ. ಉಪನಿಷತ್ತುಗಳಿಂದ ಇಂತಹ ತತ್ವಗಳನ್ನು ನೀವು ಪಡೆಯಬಹುದು. ಉಪನಿಷತ್ತುಗಳಲ್ಲಿ ಅನುಪಯುಕ್ತವಾದ ಅಂಶಗಳನ್ನು ಬಿಟ್ಟು ಬೆಲೆಯುಳ್ಳದ್ದನ್ನು ಎತ್ತಿಕೊಂಡು ಹೊಸದೊಂದು ತಾತ್ವಿಕ ಅಡಿಪಾಯವನ್ನು ನೀವು ನಿರ್ಮಿಸಬಲ್ಲಿರೋ ಏನೋ ನಾನು ಹೇಳಲಾರೆ. ಇಷ್ಟು ಮಾತ್ರ ನಿಜ, ಜೀವನದ ಮೂಲಭೂತ ಗ್ರಹಿಕೆಯಲ್ಲಿ ಪರಿವರ್ತನೆಯಾಗಬೇಕು. ಜೀವನ ಮೌಲ್ಯಗಳು ಸಂಪೂರ್ಣವಾಗಿ ಬದಲಾಗಬೇಕು. ಜೀವನ ಪೂರ್ತಿಯಾಗಿ ಹೊಸದಾಗಬೇಕು. ಮಾನವನ ಮತ್ತು ವಿಷಯಗಳ ಬಗೆಗಿನ ದೃಷ್ಟಿಕೋನವೇ ಆಮೂಲಾಗ್ರವಾಗಿ ಬದಲಾಗಬೇಕು. ಆದರೆ ಹೊಸ ಜೀವಾಮೃತ ದೇಹವನ್ನು ಪ್ರವೇಶಿಸದು. ಹೊಸ ಜೀವಕ್ಕೆ ಹೊಸ ದೇಹವೇ ಬೇಕು. ಹೊಸ ದೇಹ ತಾಳುವುದಕ್ಕೆ ಮುನ್ನ ಹಳೆಯ ದೇಹ ಬಿಟ್ಟು ಹೋಗಲೇಬೇಕು. ಹೊಸ ಜೀವ ಅಸ್ತಿತ್ವಕ್ಕೆ ಬರುವ ಮುನ್ನ ಹಳೆಯ ದೇಹ ನಾಶವಾಗಿ ಹೋಗಬೇಕು. ಶಾಸ್ತ್ರಗಳ ಅಧಿಕಾರವನ್ನು, ಶಾಸ್ತ್ರಾಧಾರದ ಧರ್ಮವನ್ನು ನಾಶಗೊಳಿಸಬೇಕೆಂದು ನಾ ಹೇಳುವಾಗ ಅದಕ್ಕೆ ಈ ಮೇಲೆ ವಿವರಿಸಿದ ಅರ್ಥ ಇದೆ. ಅಂದ್ರೆ ಅವ್ರು ಇನ್ನೊಂದು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಈಗ ನಾವು ಈ ತರದೊಂದು ರೂಲ್ಸ್ ತಕೊಂಡ್ ಬರ್ಬೇಕಂದ್ರೆ ಯಾವ್ದೋ ವಿದೇಶದ ಪುಸ್ತಕವನ್ನು ಹೋಗಿ ನೋಡ್ಬೇಕಾಗಿಲ್ಲ. ಆಯ್ತಾ? ಈ ತರದೊಂದು ರೂಲ್ಸ್ ಅನ್ನ ತಕೊಂಡ್ ಬರ್ಬೇಕು ಅಂತಂದ್ರೆ, ಅಂದ್ರೆ ಈಗ ಇವನ್ನೆಲ್ಲವೂ ಸಮಾನತೆ, ಸ್ವಾತಂತ್ರ್ಯ ಮತ್ತು ಭ್ರಾತೃತ್ವಕ್ಕೆ ಇದಕ್ಕೆ ತಕೊಂಡ್ಬರ್ಬೇಕಂದ್ರೆ ಪ್ರಜಾಪ್ರಭುತ್ವಕ್ಕೆ ಅನುಗುಣವಾಗಿ ಒಂದು ಅಡಿಪಾಯದಲ್ಲಿ ಮಾಡ್ಬೇಕಾಗಿದೆ. ಇದನ್ನ ನಾನು ಅಧಿಕಾರವಾಣಿಯಿಂದೇನು ಮಾತನಾಡಲು ಆಗ್ಲೇಬೇಕು ಅಂತ ಇದು ಮಾಡುವಂತ ಇದು ನನಗಿಲ್ಲ. ಆದರೆ ಇಂತಹ ತಳಹದಿಯಿಂದಾಗಿ ನಾವು ಇದನ್ನು ವಿದೇಶದಿಂದ ಏನು ತರಬೇಕಾಗಿಲ್ಲ. ಉಪನಿಷತ್ತುಗಳಿವೆಲ್ಲ, ಇಂತಹ ತತ್ವಗಳನ್ನು ನೀವು ಪಡೆಯಬಹುದು, ಅವುಗಳಿಂದಲೇ ಪಡಿಬಹುದು. ಅದರಲ್ಲಿ ಯೂಸ್ಲೆಸ್ ಅಂತ ಅನ್ನೋದನ್ನ ಬಿಟ್ಬಿಡಿ. ಇದು ಈ ಕಾಲಕ್ಕೆ ಹೊಂದಾಣಿಕೆ ಆಗ್ತಾ ಇಲ್ಲ ಅಂತ ಹೇಳೋದನ್ನ ಬಿಟ್ಬಿಡಿ.
ಬೆಳೆ ಇಲ್ಲದನ್ನು ಎತ್ತಿಕೊಂಡು ಮಾಡ್ಬೋದಲ್ವಾ ಇದನ್ನು ಅಂತ ಕೇಳ್ತಾ ಇದ್ದಾರೆ. ಅದ್ರಲ್ಲಿ ಒಳ್ಳೇದಿರುವುದನ್ನ ಮಾತ್ರ ತಕೊಂಡು ಮಾಡ್ಬೋದಲ್ಲ ಅಂತ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಇದು ಸಂಪೂರ್ಣವಾಗಿ ಬದಲಾಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಓಕೆ, ಮುಂದೆ ಓದ್ಲಾ? ಯಾರು ಮಾತಾಡ್ತಾರೆ? ತುಂಬಾ ದೀರ್ಘಕಾಲದವರೆಗೆ ಮಾತಾಡಿದ್ದೇನೆ. ಇನ್ನು ಈ ಉಪನ್ಯಾಸವನ್ನು ಮುಗಿಸಬೇಕು. ನಾನು ಇಲ್ಲಿಗೆ ಉಪನ್ಯಾಸವನ್ನು ಮುಗಿಸಬಹುದಾಗಿತ್ತು, ಆದರೆ ಹಿಂದೂಗಳಿಗೆ ಅತ್ಯಂತ ಮುಖ್ಯವಾದ ವಿಷಯದ ಕುರಿತು ಹಿಂದೂ ಶ್ರೋತೃಗಳೆದುರಿಗೆ ಬಹುಶಃ ಇದು ನನ್ನ ಕೊನೆಯ ಉಪನ್ಯಾಸವಾಗಿದೆ. ಆದುದರಿಂದ ಮುಗಿಸುವ ಮುನ್ನ ಹಿಂದೂಗಳ ಅನುಮತಿಯನ್ನು ಬೇಡಿ ಅವರಿಗೆ ಈ ಕೆಲವು ಮಹತ್ವದ ಪ್ರಶ್ನೆಗಳನ್ನು ಮನನ ಮಾಡಲು ನೀಡಿರುತ್ತೇನೆ. ಹಿಂದೂಗಳಲ್ಲಿ ಮಾತ್ರವಲ್ಲ, ಜಗತ್ತಿನ ವಿವಿಧ ಪ್ರದೇಶಗಳ ಜನರಲ್ಲಿ ನಂಬಿಕೆಗಳು, ರೂಢಿಗಳು, ನಿಯಮಾವಳಿಗಳು, ಜೀವನ ದೃಷ್ಟಿಗಳು ಇದ್ದೇ ಇರುತ್ತವೆ ಎಂದು ಮನಃಶಾಸ್ತ್ರಾಭ್ಯಾಸಿಯಂತೆ ನಿರ್ವಿಕಾರವಾಗಿ ನೋಡಿ ಸುಮ್ಮನಿದ್ದು ಬಿಡುವಿರಾ? ಅಥವಾ ಯಾವ ನೀತಿ, ನಿಯಮ, ನಂಬಿಕೆ, ರೂಢಿ, ದೃಷ್ಟಿಕೋನಗಳ ಮೂಲಕ ಕೆಲವು ಜನಕ್ಕೆ ಅಭ್ಯುದಯ ಉಂಟಾಯಿತು, ಜಗತ್ತನ್ನು ತುಂಬುವುದಕ್ಕೆ, ಆಳುವುದಕ್ಕೆ ಸಾಮರ್ಥ್ಯ ಒದಗಿತು ಎಂದು ಯೋಚನೆ ಮಾಡುವಿರಾ? ಪ್ರೊಫೆಸರ್ ಕಾರ್ವರ್ ಹೇಳುವಂತೆ ಆತ್ಮರಕ್ಷಣೆಯ ಸಾಧನಗಳಾದ ಹಲ್ಲು, ಉಗುರು, ಕೊಂಬು, ಪಂಜು, ತುಪ್ಪಳ, ಗರಿಗಳು ಜೀವನದ ಹೋರಾಟಕ್ಕೆ ಹೇಗೆ ಅವಶ್ಯಕವೋ ಹಾಗೆಯೇ ನೀತಿ ಧರ್ಮಗಳು ಅಗತ್ಯವೆಂದು ಪರಿಗಣಿಸಬೇಕಾಗಿದೆ. ಯಾವುದಾದರೂ ಒಂದು ಸಾಮಾಜಿಕ ಗುಂಪು, ಬಣ, ಬುಡಕಟ್ಟು ಅಥವಾ ರಾಷ್ಟ್ರ ವ್ಯವಹಾರ ಯೋಗ್ಯವಲ್ಲದ ಅನೈತಿಕ ವ್ಯವಸ್ಥೆಯನ್ನು ಪೋಷಿಸುತ್ತದೆಯೋ, ತನ್ಮೂಲಕ ತನ್ನನ್ನೇ ದುರ್ಬಲಗೊಳಿಸುವಂತೆ ಮಾಡುವ ಸಾಮಾಜಿಕ ಕೃತಿಗಳಿಗೆ ಸಮ್ಮತಿಯನ್ನು ನೀಡುತ್ತಾ ಅಭ್ಯುದಯಕ್ಕೆ ಕಾರಣವಾಗುವ ಕೆಲಸಗಳಿಗೆ ಒಪ್ಪಿಗೆಯನ್ನು ನಿರಾಕರಿಸುತ್ತಾ ಹೋಗುತ್ತದೋ ಇಂತಹ ಸಮಾಜ ನಿರ್ಮೂಲನೆಗೊಳ್ಳುತ್ತದೆ. ಅಂದ್ರೆ ಈ ಬಗೆಯ ಸಮ್ಮತಿ ಅಥವಾ ಅಸಮ್ಮತಿ ಸಂಪ್ರದಾಯಗಳು ಬ್ರಾಕೆಟ್ನಲ್ಲಿ ಇವುಗಳು ಧರ್ಮ ಮತ್ತು ನೀತಿಗಳ ಪರಿಣಾಮಗಳಾಗಿರುತ್ತವೆ. ಅಥವಾ ಅಸಮ್ಮತಿ ಸಂಪ್ರದಾಯಗಳು ಒಂದು ಊನವಾಗಿ ಪರಿಣಮಿಸುತ್ತವೆ. ನೊಣಗಳಿಗೆ ಒಂದು ಮಗ್ಗಲಿಗೆ 2 ರೆಕ್ಕೆಗಳಿದ್ದು ಇನ್ನೊಂದು ಮಗ್ಗಲಿಗೆ ಏನೂ ಇಲ್ಲದೆ ಹೋದರೆ ಆಗುವಂತ ತರವಿದೆ. ಒಂದು ವ್ಯವಸ್ಥೆ ಇನ್ನೊಂದರಷ್ಟೇ ಒಳ್ಳೆಯದೆಂದು ವಾದಿಸುವುದು ವ್ಯರ್ಥ. ನೀತಿ ಮತ್ತು ಧರ್ಮ ಎಂಬುದು ಕೇವಲ ಇಷ್ಟ ಅಥವಾ ಅನಿಷ್ಟವೆಂಬ ವಿಷಯಗಳಲ್ಲ. ಒಂದು ಬಗೆಯ ನೀತಿ ವ್ಯವಸ್ಥೆಗೆ ನಿಮಗೆ ಸಮರ್ಪಕವಾಗಿ ಕಾಣಲಾರದು, ಆದರೆ ದೇಶದೊಳಗೆ ಅದನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸುವುದರಿಂದ ಆ ರಾಷ್ಟ್ರವು ಜಗತ್ತಿನಲ್ಲಿಯೇ ಅತ್ಯಂತ ಬಲಿಷ್ಠವಾಗಬಹುದು. ಅದೇ ರೀತಿ ಒಂದು ನೀತಿ ವ್ಯವಸ್ಥೆಯನ್ನು ಮತ್ತು ನ್ಯಾಯದ ಆದರ್ಶವನ್ನು ನೀವು ಇಷ್ಟವೆಂದುಕೊಳ್ಳಬಹುದು, ಆದರೆ ಅವುಗಳಲ್ಲಿ ದೇಶದಾದ್ಯಂತ ಆಚರಣೆಯಲ್ಲಿ ತಂದಾಗ ಆ ದೇಶ ಇತರೆ ದೇಶಗಳೊಡನೆ ಸ್ಪರ್ಧಿಸಿ ಗೆಲ್ಲದೆ ಹೋಗಬಹುದು. ನಿಮ್ಮ ಮೆಚ್ಚುಗೆ, ಗೌರವಗಳು ಎಷ್ಟೇ ಇದ್ದರೂ ಇಂತಹ ರಾಷ್ಟ್ರ ಕೊನೆಗೆ ಅಸ್ತಿತ್ವವನ್ನು ಕಳೆದುಕೊಳ್ಳಬಹುದು. ಆದುದರಿಂದ ಹಿಂದೂಗಳು ತಮ್ಮ ಧರ್ಮವನ್ನು ಇದು ನಮ್ಮನ್ನು ಚೆನ್ನಾಗಿ ಬದುಕಿ ಉಳಿಯಗೊಡುವುದೇ ಎಂಬ ದೃಷ್ಟಿಯಿಂದ ಪರಿಶೀಲಿಸಬೇಕಾಗಿದೆ. ಅಂದ್ರೆ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಇವರು ಹೇಗೆ ಹಲ್ಲುಗಳು, ಉಗುರುಗಳು, ಪಂಜುಗಳು, ತುಪ್ಪಳಗಳು, ಗರಿಗಳು ಹೇಗೆ ಒಂದು ಜೀವಿಗೆ ಹೋರಾಟಕ್ಕೆ ಅವಶ್ಯಕವೋ ಹಾಗೆ ನೀತಿ ಧರ್ಮಗಳು ಅಗತ್ಯವೆಂದು ಪರಿಗಣಿಸಬೇಕಾಗಿದೆ ಅಂತ. ಯಾವುದಾದರೂ ಒಂದು ಸಾಮಾಜಿಕ ಗುಂಪು, ಬಣ ಅಥವಾ ಒಂದು ರಾಷ್ಟ್ರ ವ್ಯವಹಾರ ಯೋಗ್ಯವಲ್ಲದ ಅನೈತಿಕ ವ್ಯವಸ್ಥೆಯನ್ನು ಪೋಷಿಸ್ತಾ ಇದೆ ಅಂತ ಹೇಳಿದ್ರೆ ಆ ದೇಶ, ಆ ರಾಷ್ಟ್ರ ಅಂತ ಹೇಳುವಂಥದ್ದು ಅಥವಾ ಒಂದು ಬುಡಕಟ್ಟು ಅಂತ ಹೇಳುವಂಥದ್ದು ಅಥವಾ ಒಂದು ಗುಂಪು, ಬಣ ಅಂತ ಹೇಳುವಂಥದ್ದು ಅದು ದುರ್ಬಲಗೊಳ್ಳುವಂತೆ ಮಾಡುವ ಇದಕ್ಕೆ ಸಾಮಾಜಿಕ ಕೃತಿಗಳಿಗೆ ಸಮ್ಮತಿಯನ್ನು ನೀಡುತ್ತಾ ಅಭ್ಯುದಯಕ್ಕೆ ಕಾರಣ ಕೆಲಸಗಳಿಗೆ ಒಪ್ಪಿಗೆ ನಿರಾಕರಿಸ್ತಾ ಹೋಗ್ತದೋ ಅಂತ ಸಮಾಜ ನಿರ್ಮೂಲನೆಗೊಳ್ತದೆ ಅಂತ. ಅಂದ್ರೆ ಅದು ನಾಶವಾಗ್ತಾ ಹೋಗ್ತದೆ. ಆ ಬಗೆಯ ಸಮ್ಮತಿ ಅಥವಾ ಅಸಮ್ಮತಿಗಳ ಸಂಪ್ರದಾಯಗಳು ಒಂದು ಊನವಾಗಿ ಪರಿಣಮಿಸ್ತದೆ. ಅಂದ್ರೆ ನಿಮಗೆ ಅದೊಂಥರ ಹ್ಯಾಂಡಿಕ್ಯಾಪ್ ತರ ಆಗಿ ಹೋಗ್ತದೆ. ಹೇಗೆ ಅಂದ್ರೆ ಒಂದು ನೊಣಕ್ಕೆ ಒಂದು ಬದಿ ರೆಕ್ಕೆ ಇದೆ, ಇನ್ನೊಂದು ರೆಕ್ಕೆ ಇಲ್ಲದೆ ಇದ್ರೆ ಹೇಗಿರ್ಬೋದು? ಆ ರೀತಿ ಆಗಿಬಿಡ್ತದೆ
ಅಂತ. ಒಂದು ರಾಷ್ಟ್ರ ಆ, ಇದನ್ನ ನಾವು ಮೀರ್ಬೇಕಾಗಿದೆ ಅಂತ ಹೇಳ್ತಾ ಇದ್ದಾರೆ. ಎರಡನೆಯದಾಗಿ ಆನುವಂಶಿಕವಾಗಿ ತಮಗೆ ಬಂದ ಸಾಮಾಜಿಕ ಪರಂಪರೆಯನ್ನು ಅಖಂಡವಾಗಿ ರಕ್ಷಿಸಿಕೊಂಡು ಹೋಗಬೇಕೇ ಅಥವಾ ಉಪಯುಕ್ತವಾದ ಅಂಶವನ್ನು ಮಾತ್ರ ಆಯ್ದುಕೊಂಡು ಅದನ್ನಷ್ಟೇ ಮುಂದಿನ ಪೀಳಿಗೆಯವರಿಗೆ ಉಳಿಸಿಕೊಡಬೇಕೇ ಎಂಬುದನ್ನು ಹಿಂದೂಗಳು ಯೋಚಿಸತಕ್ಕದ್ದು. ತನ್ನ ಗುರುಗಳಾದ ಜಾನ್ ಡ್ಯೂಯಿಯವರು ಹೀಗೆ ಹೇಳಿದ್ದಾರೆ: ಪ್ರತಿಯೊಂದು ಸಮಾಜವೂ ಬಳುವಳಿಯಾಗಿ ಪಡೆದುಕೊಂಡು ಬಂದ ಕ್ಷುಲ್ಲಕ ಹಾಗೂ ನಿರುಪಯುಕ್ತ ಅಂಶಗಳಿಂದ ಆತಂಕ ಪಡುತ್ತಿರುತ್ತದೆ. ಸಮಾಜ ಎಚ್ಚೆತ್ತುಕೊಂಡಾಗ ಈ ಪೂರ್ವಾರ್ಜಿತವನ್ನು ಸಮಗ್ರವಾಗಿ ಉಳಿಸಿಕೊಂಡು ಹೋಗದೆ ಸಮಾಜದ ಉನ್ನತಿಗೆ ಉಪಯುಕ್ತವಾದುವುಗಳನ್ನು ಮಾತ್ರ ರಕ್ಷಿಸುವುದು ತನ್ನ ಹೊಣೆಗಾರಿಕೆಯೆಂದು ಅರಿತುಕೊಳ್ಳುತ್ತದೆ. ಫ್ರೆಂಚ್ ಕ್ರಾಂತಿಯ ಬದಲಾವಣೆಯ ತತ್ವವನ್ನು ಉಗ್ರವಾಗಿ ಖಂಡಿಸಿದ ಬರ್ಕ್ ಕೂಡ ಬದಲಾವಣೆಯ ಮಾರ್ಗವಿಲ್ಲದೆ ರಾಷ್ಟ್ರಕ್ಕೆ ತನ್ನನ್ನು ಉಳಿಸಿಕೊಳ್ಳುವ ಬೇರೆ ದಾರಿಯಿಲ್ಲ. ಇಂತಹ ಮಾರ್ಗ ಅಥವಾ ಅನುಕೂಲತೆ ಇಲ್ಲದೆ ಹೋದರೆ ತಾನು ರಕ್ಷಿಸಿಕೊಳ್ಳಲೇಬೇಕೆಂಬ ಸಂವಿಧಾನದ ಅಂಶವನ್ನು ಕೂಡ ಅದು ಕಳೆದುಕೊಳ್ಳುವ ಭಯವಿದೆ ಎಂದು ಒಪ್ಪಿಕೊಳ್ಳಬೇಕಾಯಿತು. ಈತ ರಾಷ್ಟ್ರಕ್ಕೆ ಅನ್ವಯಿಸಿ ಹೇಳಿದ ಮಾತು ಅಷ್ಟೇ ಸಮರ್ಪಕವಾಗಿ ಸಮಾಜಕ್ಕೂ ಅನ್ವಯಿಸುತ್ತದೆ. ಓಕೆನಾ? ಓಕೆ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಈಗ ಅನುವಂಶೀಯವಾಗಿ ಬಂದಂತಹ ಪರಂಪರೆಯನ್ನೇ ನಾವು ಮುಂದುವರಿಸ್ಬೇಕು ಅಥವಾ ಅದರಲ್ಲಿರೋ ಕೆಟ್ಟದನ್ನು ಬಿಟ್ಬಿಟ್ಟು ಒಳ್ಳೆಯದನ್ನ ನಾವು ರಕ್ಷಿಸ್ಕೊಂಡು ಹೋಗ್ಬೇಕಾ ಅಂತ ಪ್ರಶ್ನೆಯನ್ನ ಇಡ್ತಾ ಇದ್ದಾರೆ. ಅದಕ್ಕೆ ಅವರ ಗುರುಗಳಾದ ಜಾನ್ ಡ್ಯೂಯಿ ಅವರು ಏನ್ ಹೇಳಿದ್ದಾರೆ ಅಂದ್ರೆ, ಒಂದು ಸಮಾಜವು ಬಳುವಳಿಯಾಗಿ ಬಂದಂತಹ ಏನು ಆಚರಣೆ ಏನಿರ್ತದೆ ಅದರಲ್ಲಿ ಏನು ತಪ್ಪುಗಳಿರ್ತದಲ್ಲ, ಆಯ್ತಾ? ಓಕೆ, ಓಕೆ. ಅದರಲ್ಲಿ ನಿರುಪಯುಕ್ತವಾದಂತದನ್ನ ತೆಗೆದು ಹಾಕ್ಬೇಕಾಗ್ತದೆ ಅಂತ ಹೇಳ್ತಾರೆ ಅವರು. ಆಯ್ತಾ? ಇದನ್ನು ಈಗ ಈ ರೀತಿಯ ಬದಲಾವಣೆಯನ್ನು ಫ್ರೆಂಚ್ ಕ್ರಾಂತಿಯ ಬಗ್ಗೆ ಉಗ್ರವಾಗಿ ಖಂಡಿಸಿದ ಬರ್ಕ್ ಕೂಡ ಬದಲಾವಣೆಯ ಮಾರ್ಗವಿಲ್ಲದೆ ರಾಷ್ಟ್ರಕ್ಕೆ ತನ್ನನ್ನು ತಾನು ಉಳಿಸಿಕೊಳ್ಳುವ ಬೇರೆ ದಾರಿ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಈ ಫ್ರೆಂಚ್ ಕ್ರಾಂತಿ ಒಂದು ದೊಡ್ಡ ಬದಲಾವಣೆ. ಫ್ರೆಂಚ್ ಅಲ್ಲಿ ರಾಜನನ್ನು ಇಳಿಸಿ ಪ್ರಜಾಪ್ರಭುತ್ವ ಅಂತ ಅದನ್ನ ವಿರೋಧಿಸಿದಂತಹ ಬರ್ಕ್ ಕೂಡ ಇದೇ ಮಾತನ್ನ ಹೇಳ್ತಾರೆ: ಬದಲಾವಣೆ ಇಲ್ದೇನೆ ಒಂದು ರಾಷ್ಟ್ರ ಇದಾಗ್ತಿಲ್ಲ. ಮುಂದೆ ಹೋಗಿ. ಮೂರನೆಯದಾಗಿ ತಮಗೆ ಆದರ್ಶಗಳನ್ನು ಪೂರೈಸುತ್ತಿದೆ ಎಂದು ಪ್ರಾಚೀನ ಕಾಲವನ್ನು ಪೂಜಿಸುವುದನ್ನು ಯಾಕೆ ನಿಲ್ಲಿಸಬಾರದು ಎಂಬುದನ್ನು ಹಿಂದೂಗಳು ಪರಿಶೀಲಿಸತಕ್ಕದ್ದು. ಭೂತಕಾಲದ ಪೂಜೆಯಿಂದಾಗುವ ಅನಿಷ್ಟ ಪರಿಣಾಮವನ್ನು ಪ್ರೊಫೆಸರ್ ಡ್ಯೂಯಿ ಅವರು ಹೀಗೆ ಸಂಕ್ಷೇಪಿಸಿ ಹೇಳುತ್ತಾರೆ: ವ್ಯಕ್ತಿ ವರ್ತಮಾನದಲ್ಲಿ ಮಾತ್ರ ಬಾಳಬಲ್ಲನು. ವರ್ತಮಾನವೆಂದರೆ ಕೇವಲ ಪೂರ್ವಕಾಲದ ನಂತರ ಬಂದದ್ದು ಮಾತ್ರವಲ್ಲ, ಅದರಿಂದ ಹುಟ್ಟಿದಂತೂ ಅಲ್ಲವೇ ಅಲ್ಲ. ಜೀವನ ಹಳೆಯದನ್ನು ಕಳಚಿಕೊಂಡು ಮುಂದುವರಿಯುತ್ತದೆ. ಭೂತಕಾಲದ ಉತ್ಪನ್ನಗಳ ಅಧ್ಯಯನ ವರ್ತಮಾನವನ್ನು ತಿಳಿದುಕೊಳ್ಳುವುದಕ್ಕೆ ಸಹಾಯಕವಲ್ಲ. ವರ್ತಮಾನದ ಅಗತ್ಯಕ್ಕೆ ಸಂಬಂಧಿಸಿದಂತಿದ್ದರೆ ಮಾತ್ರ ಪ್ರಾಚೀನ ಕಾಲದ ಮತ್ತು ಪರಂಪರೆಯ ಬಗೆಗಿನ ಜ್ಞಾನ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತದೆ. ಪ್ರಾಚೀನ ಕಾಲದ ದಾಖಲೆಗಳು, ಅವಶೇಷಗಳು ಶಿಕ್ಷಣದ ವಿಷಯವಾಗಿರುವುದರಿಂದ ಏನು ತಪ್ಪಾಗಿದೆ ಗೊತ್ತೇ? ಪೂರ್ವಕಾಲವು ವರ್ತಮಾನಕ್ಕೆ ಒಂದು ಪ್ರತಿಸ್ಪರ್ಧಿಯೆಂದು, ವರ್ತಮಾನವು ಭೂತಕಾಲದ ಅಸಮರ್ಥ ಅನುಕರಣೆಯೆಂದು ತೋರುವ ಸಂಭವವಿದೆ. ವರ್ತಮಾನವು ಜೀವನ ಹಾಗೂ ಅಭಿವೃದ್ಧಿಯನ್ನು ಕಡೆಗಣಿಸುವುದಾದರೆ ಈಗಿನ ಜೀವನ ಶೂನ್ಯ
ಹಾಗೂ ಭವಿಷ್ಯ ಎಲ್ಲೋ ದೂರದ ಮಾತು ಎಂಬಂತಾಗುತ್ತದೆ. ಇಂಥ ತತ್ವ ಪ್ರಗತಿಗೆ ವೈರಿಯಾಗುತ್ತದೆ. ಪ್ರಬಲವಾದ ಹಾಗೂ ಸ್ಥಿರವಾದ ಜೀವನ ಪ್ರವಾಹಕ್ಕೆ ತೊಡಕಾಗುತ್ತದೆ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಪ್ರೊಫೆಸರ್ ಡ್ಯೂಯಿ. ಹೇಳಿ. ಇಲ್ಲ ನಾನು ಕೇಳಿಸ್ಕೊಳ್ಳಿಲ್ಲ, ಇಲ್ಲಿ ಯಾರೋ ಮಾತಾಡಕ್ ಬಂದ್ರು. ಏ ಹೇಳಿ ಅವಿನಾಶ್ ಅವರೇ, ಪ್ರಜಾಪ್ರಭು ಅವರೇ, ಇದ್ರ ಬಗ್ಗೆ. ಅಂದ್ರೆ ಪ್ರೊಫೆಸರ್ ಡೂಯಿ ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ, ವ್ಯಕ್ತಿ ವರ್ತಮಾನದಲ್ಲಿ ಮಾತ್ರ ಬಾಳಬಲ್ಲನು. ಓಕೆನಾ? ವರ್ತಮಾನವೆಂದರೆ ಕೇವಲ ಪೂರ್ವಕಾಲದ ನಂತರ ಬಂದದ್ದು ಮಾತ್ರವಲ್ಲ, ಅದರಿಂದ ಹುಟ್ಟಿದಂತೂ ಅಲ್ಲವೇ ಅಲ್ಲ. ಜೀವನ ಹಳೆಯದನ್ನು ಕಳಚಿಕೊಂಡು ಮುಂದುವರಿಯುತ್ತದೆ. ಭೂತಕಾಲದ ಉತ್ಪನ್ನಗಳ ಅಧ್ಯಯನ ವರ್ತಮಾನವನ್ನು ತಿಳಿದುಕೊಳ್ಳುವುದಕ್ಕೆ ಸಹಾಯವಾಗುವುದಿಲ್ಲ. ಅಂದ್ರೆ ಹಿಸ್ಟ್ರಿ ಅಲ್ಲಿ ಏನ್ ಬರ್ದಿರ್ತಾರೋ ಅದನ್ನು ಓದೋದ್ರಿಂದ, ಅಧ್ಯಯನ ಮಾಡೋದ್ರಿಂದ ಕರೆಂಟ್ ವರ್ತಮಾನ ತಿಳಿದುಕೊಳ್ಳೋದಕ್ಕೆ ಸಹಾಯ ಆಗಲ್ಲ. ಬದಲಾವಣೆ ಮುಂದುವರಿತಾ ಇರುತ್ತೆ ಇದ್ರಲ್ಲಿ. ಅಂದ್ರೆ ಹಿಸ್ಟ್ರಿಯಿಂದ ನಾವು ಇವಾಗಿಂದ ಇದನ್ನ ಹೇಳ್ಕೊಂಡು ಹೋಗ್ಬೇಕು ಅನ್ನೋ ತರ ಇಲ್ಲ ಇಲ್ಲಿ. ವರ್ತಮಾನದ ಅಗತ್ಯಕ್ಕೆ ಸಂಬಂಧಿಸಿದಂತಿದ್ದರೆ ಮಾತ್ರ ಪ್ರಾಚೀನ ಕಾಲದ ಮತ್ತು ಪರಂಪರೆಯ ಬಗೆಗಿನ ಜ್ಞಾನ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತದೆ. ಪ್ರಾಚೀನ ಕಾಲದ ದಾಖಲೆಗಳು, ಅವಶೇಷಗಳು ಶಿಕ್ಷಣದ ವಿಷಯವಾಗಿರುವುದರಿಂದ ಏನು ತಪ್ಪಾಗಿದೆ ಗೊತ್ತೇ? ನಮ್ಗೆ ಹಿಸ್ಟ್ರಿನ ಓದೋದ್ರಿಂದ ಏನ್ ತಪ್ಪಾಗಿದೆ ಗೊತ್ತೇ? ಪೂರ್ವಕಾಲವು ವರ್ತಮಾನಕ್ಕೆ ಒಂದು ಪ್ರತಿಸ್ಪರ್ಧಿಯೆಂದು, ವರ್ತಮಾನವು ಭೂತಕಾಲದ ಅಸಮರ್ಥ ಅನುಕರಣೆಯೆಂದು ತೋರುವ ಸಂಭವವಿದೆ. ಎಷ್ಟ್ ಚೆನ್ನಾಗಿದೆ ನೋಡ್ರಿ ಈ ಲೈನು. ಕೇಳಿಸ್ಕೊಂತ ಇದೀರಾ? ಹೌದು. ವರ್ತಮಾನವು ಜೀವನ ಹಾಗೂ ಅಭಿವೃದ್ಧಿಯನ್ನು ಕಡೆಗಣಿಸುವುದಾದರೆ ಈಗಿನ ಜೀವನ ಶೂನ್ಯ ಹಾಗೂ ಭವಿಷ್ಯ ಎಲ್ಲೋ ದೂರದ ಮಾತು ಎಂಬಂತಾಗುತ್ತದೆ. ಇಂಥ ತತ್ವ ಪ್ರಗತಿಗೆ ವೈರಿಯಾಗುತ್ತದೆ. ಪ್ರಬಲವಾದ ಹಾಗೂ ಸ್ಥಿರವಾದ ಜೀವನ ಪ್ರವಾಹಕ್ಕೆ ತೊಡಕಾಗುತ್ತದೆ. ಈಗ ಆಗ್ತಾರದು ಅದೇ ಅಲ್ವಾ? ಅಂದ್ರೆ ನಾವು ಹಿಸ್ಟ್ರಿಯನ್ನೇ ಫಾಲೋ ಮಾಡಕ್ ಹೋದ್ರೆ ಆತರ ಆಗ್ತದೆ ಅಂತ. ಈಗ ಎಷ್ಟೊಂದು ನಡೀತಾ ಇರೋದೇ ಹಂಗೆ ತಾನೆ. ಅಂದ್ರೆ ಈಗ ಸಂಪ್ರದಾಯವೇ ಆಗಿರ್ಲಿ, ನನ್ನ ಅಜ್ಜನ ಕಾಲದಿಂದಲೇ ಹಿಂಗ್ ಮಾಡ್ತಾ ಬಂದಿದ್ರು ಅಂತ ನಾನು ಫಾಲೋ ಮಾಡಕ್ ಹೋಗಿದ್ರು ತುಂಬಾ ಮೂರ್ಖತನ ಆಗ್ಬಿಡ್ತದೆ ಅಂತ. ನೀವು ಬರೀ ಏನದು ಅನುಕರಣೆಗಳನ್ನ ಹೇಳ್ತಾ ಇದೀರಾ. ಈಗ ನಾವ್ ಹಿಸ್ಟ್ರಿ ಓದ್ಕೊಂಡ್ ಕುತ್ಕೊಂಡ್ ಜಗಳ ಆಡ್ಕೊಂಡ್ ಕುತ್ಕೊಳ್ತಾ ಇದೀವಲ್ಲ, ಅದು ಇದಕ್ಕೆ ಸಂಬಂಧ ಪಡುತ್ತಲ್ವಾ ಈಗಿನ ಸಿಚುಯೇಷನ್ಗೆ ಅಲ್ವಾ? ಕರೆಕ್ಟ್ ನಿಜ. ಮುಂದೆ ಹೋದ್ಲಾ? ಅದ್ರಲ್ಲೆಲ್ಲ ತಪ್ಪಾಗಿದ್ಯೋ ಅದನ್ನ ಸರಿ ಮಾಡ್ಕೊಂಡ್ ಮುಂದೆ ಹೋಗ್ಬೇಕು. ಆಗ್ತಾ ಇಲ್ಲ, ಅದನ್ನೇ ಡಿಸ್ಕಷನ್ ಮಾಡ್ಕೊಂಡ್ ಕುತ್ಕೊಂತೀವಲ್ಲ, ಅದನ್ನ ಹೇಳ್ತಾ ಇರೋದು. ಅದು ನಮ್ ರಾಜರು ಹಂಗ ಮಾಡಿದ್ರು, ನಮ್ ರಾಜರು ಹಿಂಗ್ ಮಾಡಿದ್ರು ಅಂತ ಹಿಂಗೆ ಅಲ್ಲೇ ತಪ್ಪಾಗ್ತಾ ಇದೆ ಅನ್ನೋದನ್ನ ಪ್ರೊಫೆಸರ್ ಡೂಯಿ ಅವರು ಅವಾಗ್ಲೇ ಬರ್ದಿದ್ದಾರೆ ನೋಡಿ. ಹೌದು. ಓಕೆ. 4ನೇಯದಾಗಿ, ಶಾಶ್ವತವಾದ, ಸ್ಥಾಯಿಯಾದ, ಸನಾತನವಾದ ಯಾವುದೂ ಇಲ್ಲ. ಎಲ್ಲವೂ ಬದಲಾಗುತ್ತಿರುತ್ತದೆ. ಬದಲಾವಣೆ ವ್ಯಕ್ತಿಯ ಹಾಗೂ ಸಮಾಜದ ನಿಯಮ ಎಂದು ಅರಿತುಕೊಳ್ಳುವ ಕಾಲ ಈಗ ಸನ್ನಿಹಿತವಾಗಿಲ್ಲವೇ ಎಂದು ಹಿಂದೂಗಳು ಯೋಚಿಸಬೇಕು. ಬದಲಾಗುತ್ತಿರುವ ಸಮಾಜದಲ್ಲಿ ಹಳೆಯ ಮೌಲ್ಯಗಳು ಸತತವಾದ ಮಾರ್ಪಾಡಿಗೆ ಒಡ್ಡಿಕೊಳ್ಳುತ್ತವೆ. ಮನುಷ್ಯರ ಕೃತಿಗಳು ಬೆಲೆ ಕಟ್ಟುವುದಕ್ಕೆ ಮಾನದಂಡಗಳಿರಬೇಕು. ಅಗತ್ಯವಿದ್ದಾಗ ಆ ಮಾನದಂಡಗಳನ್ನು ಪುನರ್ವಿಮರ್ಶೆಗೆ ಒಳಪಡಿಸಬೇಕು. ತಿದ್ದಲು ಸನ್ನದ್ಧನಾಗಿರಬೇಕು ಎಂಬುದು ಹಿಂದೂಗಳು ಅರಿತುಕೊಳ್ಳಬೇಕು. ಓಕೆನಾ? ಈಸಿಯಾಗಿ ಇದೆ, ಇನ್ನು ಎಕ್ಸ್ಪ್ಲೇನ್ ಮಾಡೋದೇನು ಬೇಕಾಗಿಲ್ಲ ಅನ್ಕೊಂತೀನಿ. ಮುಂದುವರ್ಸ್ಲಾ? ಮುಂದುವರ್ಸಿ. 26. ಈ ಉಪನ್ಯಾಸ ಅತಿ ದೀರ್ಘವಾಯಿತೆಂದು ನಾನು ಒಪ್ಪಿಕೊಳ್ಳಲೇಬೇಕು. ಇಷ್ಟುದ್ದ ಆಗಿದ್ದು ಅದರಲ್ಲೇನಾದರೂ ಉರುಳಿದೆಯೇ ಇಲ್ಲವೇ ಎಂಬುದನ್ನು ನೀವು ನಿರ್ಧರಿಸಬೇಕು.
ನನ್ನ ಅನಿಸಿಕೆಗಳನ್ನು ಸ್ಪಷ್ಟವಾಗಿ ತಿಳಿಸಿದ್ದೇನೆಂದು ಮಾತ್ರ ಹೇಳಬಲ್ಲೆ. ಈ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ ವ್ಯಕ್ತಿ ಯಾವ ಅಧಿಕಾರದ ಹಸ್ತಕನೂ ಅಲ್ಲ, ಯಾವ ದೊಡ್ಡಸ್ತಿಕೆಯ ಸ್ತುತಿಕಾರನೂ ಅಲ್ಲವೆಂದು ಹೇಳಬಯಸುತ್ತೇನೆ. ಬಡವರ ಹಾಗೂ ದಬ್ಬಾಳಿಕೆಗೆ ಈಡಾದವರ ವಿಮೋಚನೆಗಾಗಿ ನನ್ನ ಸಾಮಾಜಿಕ ಜೀವನವೆಲ್ಲ ಮೀಸಲಾಗಿದೆ. ಇದಕ್ಕಾಗಿ ನನಗೆ ದೊರೆತ ಪ್ರತಿಫಲವೇನು? ರಾಷ್ಟ್ರೀಯ ಧುರೀಣರು, ರಾಷ್ಟ್ರೀಯ ಪತ್ರಿಕೆಗಳು ನನ್ನನ್ನು ಅಳಿದು ಅಪಮಾನಗೊಳಿಸಿವೆ. ಇದಕ್ಕೆ ಇರುವ ಕಾರಣವನ್ನು ಹೇಳುತ್ತೇನೆ. ಶ್ರೀಮಂತರು ಧನದಿಂದ ಬಡವರ ಉದ್ಧಾರವನ್ನು, ಪ್ರಜಾಹಿಂಸಕರ ಚಿನ್ನದಿಂದ ದಲಿತರ ವಿಮೋಚನೆಯನ್ನು ಸಾಧಿಸುವ ಪವಾಡಕ್ಕೆ ತಂತ್ರವೆಂದು ಹೇಳಲಾರೆ. ನಾನು ಸಮ್ಮತಿಸಲಿಲ್ಲ ಎಂಬುದೊಂದೇ ಕಾರಣ. ನನ್ನ ಅಭಿಪ್ರಾಯಗಳಿಗೆ ಇವು ಸಮರ್ಥ ಶ್ಲಾಘನೆಯಾಗಲಾರದು. ಆದ್ದರಿಂದ ನಿಮ್ಮ ಅಭಿಪ್ರಾಯಗಳು ಬದಲಾಗಲಾರವು. ಆಗಲಿ ಬಿಡಲಿ, ಅದರ ಪೂರ್ಣ ಜವಾಬ್ದಾರಿ ನಿಮಗೆ ಮಾತ್ರ ಸೇರಿದ್ದು. ನನ್ನ ರೀತಿಯಲ್ಲಿ ಬೇಡವಾದರೆ ನಿಮ್ಮ ರೀತಿಯಲ್ಲಾದರೂ ಜಾತಿ ನಿರ್ಮೂಲನೆಗೆ ನೀವು ಪ್ರಯತ್ನಿಸಲೇಬೇಕು. ಕ್ಷಮಿಸಿ, ನಾನು ಇನ್ನು ಮುಂದೆ ನಿಮ್ಮೊಂದಿಗೆ ಇರಲಾರೆ. ನಾನು ಬದಲಾಗಲು ನಿರ್ಧರಿಸಿದ್ದೇನೆ. ಕಾರಣಗಳು ಕೊಡುವುದಕ್ಕೆ ಇದು ಜಾಗವಲ್ಲ. ನಿಮ್ಮನ್ನು ಬಿಟ್ಟು ಹೊರಗೆ ಹೋದ ಮೇಲೆ ಕೂಡ ಸಕ್ರಿಯ ಸಹಾನುಭೂತಿಯಿಂದ ನಿಮ್ಮ ಆಂದೋಲನವನ್ನು ಗಮನಿಸುತ್ತಿರುತ್ತೇನೆ. ಅಗತ್ಯವಿರುವ ಸಹಾಯ ಮಾಡಲು ಸಿದ್ಧನಾಗಿರುತ್ತೇನೆ. ನಿಮ್ಮದು ರಾಷ್ಟ್ರೀಯ ಉದ್ದೇಶದ ಕಾರ್ಯ. ಜಾತಿ ಪದ್ಧತಿ ಹಿಂದೂಗಳಿಗೆ ಜೀವನದುಸಿರಾಗಿದೆ. ಜಾತಿ ಪದ್ಧತಿ ಹಿಂದೂಗಳಿಗೆ ಜೀವನದುಸಿರಾಗಿದೆ. ಆದರೆ ಹಿಂದೂಗಳು ಎಲ್ಲೆಡೆ ವಾತಾವರಣವನ್ನು ಕೆಡಿಸಿದ್ದಾರೆ. ಸಿಖ್, ಮುಸ್ಲಿಂ, ಕ್ರೈಸ್ತ ಹೀಗೆ ಎಲ್ಲರನ್ನೂ ಅಸ್ವಸ್ಥಗೊಳಿಸಿದ್ದಾರೆ. ಇದೊಂದು ರಾಷ್ಟ್ರೀಯ ಧ್ಯೇಯವಾದ ಸ್ವರಾಜ್ಯಕ್ಕಿಂತಲೂ ನಿಮ್ಮದು ಹೆಚ್ಚು ಕಷ್ಟಸಾಧ್ಯವಾದ ಆಶಯ. ಸ್ವರಾಜ್ಯ ಹೋರಾಟದಲ್ಲಿ ಸಮಗ್ರ ದೇಶ ನಿಮ್ಮ ಜೊತೆಗಿರುತ್ತದೆ. ಆದರೆ ಇಲ್ಲಿ ನೀವು ಇಡೀ ದೇಶದ ವಿರುದ್ಧ ಹೋರಾಟ ಮಾಡಬೇಕಾಗುತ್ತದೆ. ಅದು ನಿಮ್ಮದೇ ದೇಶದ ವಿರುದ್ಧ. ಆದರೆ ಇದು ಸ್ವರಾಜ್ಯಕ್ಕಿಂತ ಹೆಚ್ಚು ಮಹತ್ವದ್ದು. ರಕ್ಷಿಸಿಕೊಳ್ಳುವ ಸಾಮರ್ಥ್ಯವಿಲ್ಲದೆ ಸ್ವರಾಜ್ಯವನ್ನು ಗಳಿಸಿಕೊಂಡೇನು ಪ್ರಯೋಜನ? ಸ್ವರಾಜ್ಯವನ್ನು ರಕ್ಷಿಸುವುದಕ್ಕಿಂತ ಸ್ವರಾಜ್ಯವನ್ನು ಹಿಂದೂಗಳನ್ನು ರಕ್ಷಿಸುವುದು ಹೆಚ್ಚು ಮಹತ್ವದ್ದಾಗುತ್ತದೆ. ನನ್ನ ಅನಿಸಿಕೆಯಂತೆ ಜಾತಿ ಪದ್ಧತಿ ನಾಶವಾದರೆ ಮಾತ್ರ ಹಿಂದೂ ಸಮಾಜ ಆತ್ಮರಕ್ಷಣೆಗೆ ಸಮರ್ಥವಾಗಬಲ್ಲದು. ಇಂಥ ಆಂತರಿಕ ಶಕ್ತಿ ಇಲ್ಲದೆ ಹೋದರೆ ಸ್ವರಾಜ್ಯವೆಂಬುದು ಹಿಂದೂಗಳ ಪಾಲಿಗೆ ಗುಲಾಮಗಿರಿಯತ್ತ ಇಡುವ ಇನ್ನೊಂದು ಹೆಜ್ಜೆಯೇ ಆದೀತು. ಶುಭವಾಗಲಿ. ನಿಮಗೆ ಯಶಸ್ಸು ದೊರೆಯಲೆಂದು ಹಾರೈಸುತ್ತೇನೆ. ಇಲ್ಲೇ ತೀರ್ಮಾನ ಮಾಡಿದ್ದಾರೆ. ರಿಪೇರಿ ಆಗದೆ ಇರೋ ಕೆಲಸ ಅಂತ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಅಲ್ಲ, ಇದನ್ನ ಎಲ್ಲಾ ಚಾನೆಲ್ಗಳು ಈ ಲಾಸ್ಟ್ ಸೆಂಟೆನ್ಸ್ ನ ಒಂದಷ್ಟು ಸಲ ರಿಪೀಟ್ ಮಾಡ್ಬೇಕು ಈಗ ಕರೆಂಟ್ ವಸ್ತುಸ್ಥಿತಿ ಪರಿಸ್ಥಿತಿಗೆ. ಅಲ್ಲ, ಇದನ್ನ ಬೇರೆ ಕಡೆ ಇನ್ನೂ ಇದಾಗಿ ಹೇಳಿದ್ದಾರೆ. ನಾನು ಹಿಂದುವಾಗಿ ಹುಟ್ಟಿದ್ದೇನೆ, ಹಿಂದುವಾಗಿ ಸಾಯಲಾರೆ ಅಂತ ಇನ್ನೊಂದ್ ಕಡೆ ಹೇಳ್ತಾರೆ. ನೇರವಾಗಿ ಹೇಳ್ತಾರೆ. ಇಲ್ಲಿ ನಿಮ್ಮೊಂದಿಗೆ ನಾನು ಇದು ಕೊನೆಯ ಇರುವುದಿಲ್ಲ ಇನ್ನು ಮುಂದೆ. ಆದ್ರೆ ನಿಮ್ಮ ಇದನ್ನ ನಾನು ನೀವು ಇದರಿಂದ ಹೊರಬನ್ನಿ ಅಂತ ಬಯಸ್ತೇನೆ ಅಂತ ಹೇಳ್ತಾ ಇದಾರಲ್ಲ. ಇನ್ನೊಂದು ಕಡೆ ನೇರವಾಗಿ ಹೇಳ್ತಾರೆ.